2 ಇಂಚ್ ಹತ್ರ 2 ಇಂಚ್ ಅಗಲದ ಮೂರ್ತಿ ಅಂತ ಹೇಳುದು. ಆ ಮೂರ್ತಿ ಸಿಕ್ಕಿದಂತ ಜಾಗ ಇದು. ಇಡೀ ಕ್ಷೇತ್ರದ ಮೂಲ ಬೇರೆ ಇರ್ತಕ್ಕಂಥ ಮೂಲ ಬೇರೆ ಇರೋದು ಇದೇ ಜಾಗ. ಎಷ್ಟೋ ಜನ ಕೇಳ್ತಾರೆ ಇಲ್ಲೊಂದು ಮೂಲ ವಿಗ್ರಹ ಸಿಕ್ಕಿದಂತ ಜಾಗ ಯಾವ್ದು ಅಂತ ಎಷ್ಟೋ ಜನ ಗೊತ್ತಿಲ್ಲ. ಈ ಮ್ಯೂಸಿಯಂ ಒಳಗೆ ಬಂದ್ರೆ ಮಾತ್ರ ನೋಡಲಿಕ್ಕೆ ಸಾಧ್ಯ. ಅದು ಕಡೆ ಮ್ಯೂಸಿಯಂ ನೋಡ್ಬೋದು, ಮೂಲ ಮೂರ್ತಿಯ ಸಿಕ್ಕಿದಂತ ಜಾಗ ನೋಡ್ಬೋದು. ಅದು ಭೀಮನಮ್ಮ ಸರ್ ಒಂದು ದಿನ ತೆಗಿಯಲಿಕ್ಕೆ ಸಾಧ್ಯತೆ ಅಲ್ಲಿ. ಇಲ್ಲಿ ಪ್ರತಿನಿತ್ಯ ನಾವು ಸ್ಥಳ ಸಿಕ್ಕಿದಂತ ಜಾಗದ ಒಂದು ಸ್ಥಳ ಇದೇ. ಮೂಲತಃ ತಾಯಿ ಬೇರು ಅಂತ ಹೇಳೋದು ತಪ್ಪ. ತುಂಬಾ ಶ್ರೇಷ್ಠವಾದ ಜಾಗ, ಪವಾಡ ಸೃಷ್ಟಿ ಮಾಡಿದಂತ ಜಾಗ. ಈ ಜಾಗನೇ ಒಂದು ಪವಾಡ ಮಾಡಿ ಈ ಗ್ರಾಮನೇ ಒಂದು ರಾಜ್ಯ ಮಟ್ಟ ದೇಶದ ಮಟ್ಟಕ್ಕೆ ತಗೋಗ್ತಾರಂತ ಜಾಗ ತೋರಿಸ್ತಂತ ಆ ಮಹಾತಾಯಿ ಅಂತ ಹೇಳಿದ್ರೆ ತಪ್ಪಾಗ್ಲಿರೋದು. ಈ ರನ್ನ ಯಾರು, ಪೊನ್ನ ಯಾರು, ಕುಮಾರವ್ಯಾಸರು ಅಂತ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಹೆಸರುಗಳು ಗೊತ್ತು, ಅವರ ಭಾವಚಿತ್ರಗಳು ಗೊತ್ತಿಲ್ಲ. ವರ್ಷದ ಕೊನೆಯ ಡಿಸೆಂಬರ್ ತಿಂಗಳಲ್ಲಿ, ನವೆಂಬರ್ ತಿಂಗಳಲ್ಲಿ ಮಕ್ಕಳುಗಳ ಪ್ರವಾಸ ಕರ್ಕೊ ಹೋಗ್ತಿರೋ ಒಂದು ವಿಸಿಟಿಂಗ ಗೌಡಿಗೆರೆಗೆ ಹಾಕ್ಸಿ. ಯಾಕೆಂದ್ರೆ ಕನಿಷ್ಠ ಪಕ್ಷ ಅಂದ್ರೆ ಒಬ್ಬ ಮಗುಗೆ ನೀವೇನು ಪಾಠ ಮಾಡ್ತೀರೋ, 1 ವರ್ಷವೆಲ್ಲ ನೀವು ಪಾಠ ಮಾಡ್ತಿರೋ 10 ಮಾರ್ಕ್ಸ್ಗೆ ನಿಮಗೆ ಕನಿಷ್ಠ ಪಕ್ಷ 10 ಮಾರ್ಕ್ಸ್ಗೆ ನಿಮ್ಮ ಮಗುಗೆ, ನೀವು ನಿಮ್ಮ ಶಾಲೆಯ ಮಗುಗೆ ಇಲ್ಲಿ ನೀವು ತೋರಿಸ್ಬೋದು. ಚಿತ್ರದುರ್ಗದ ಕೋಟೆ ಒನಕೆ ಓಬವ್ವ, ಅವತ್ತಿನ ಕಾಲದಲ್ಲಿ ಬ್ರಿಟಿಷ್ನವರು ದಂಡೆತ್ತಿ ಸೈನ್ಯ ಬರ್ಬೇಕಾದ್ರೆ ಒನಕೆ ಓಬವ್ವ ತನ್ನ ಒನಕೆಯಲ್ಲಿ ಎಷ್ಟು ಜನ ಸೈನಿಕರನ್ನ ಮಾಡಿ ತಾನು ವೀರವನಿತೆಯಾದ್ದು. ಆ ತಾಯಿನವೇ ಒಂದು ಸ್ಮರಣೆ ಮಾಡುವಂಥದ್ದು. ಈ ದೇಶದ 2 ಕಣ್ಣುಗಳು, ಒಂದು ರೈತ ಮತ್ತು ಮತ್ತೊಬ್ಬರು ಸೈನಿಕರು ಅನ್ನೋಂಗೆ ಈ ದೇಶದ ಬೆನ್ನೆಲುಬು ರೈತ. ಈ ರೈತರು ಯಾವ ರೀತಿ ಒಕ್ಕಣೆ ಮಾಡ್ತಾ ಇದ್ರು, ಮರ ಇರವು, ಮರದ ಕೆಳಗಡೆ ಇದು ಮಾಡೋದಂಥದ್ದು ನೋಡ್ಬೋದು. ಆ ಸಂದರ್ಭದಲ್ಲಿ ಮ್ಯೂಸಿಯಂ ಒಳಗಡೆ ಬಂದಾಗ ಆ ಮಗುಗೆ ನಾನು ಎಲ್ಲೋ ಗೌಡಿಗೆರೆಗೆ ಹೋಗಿದ್ದೆ, ಈ ಚಿತ್ರ ನೋಡಿದೆ, ಆ ಚಿತ್ರ ನೋಡಿದಾಗ ಅವ್ರು ಕೆಳಗಡೆ ಈ ಥರ ಇದ್ದೆ, ನಾನು ಓದಿದ್ದೆ ಅನ್ನೋಂಥದ್ದು ಅವ್ರಿಗೆ ವರ್ಕ್ ಆಗಬೇಕು. ಮತ್ತು ಇಲ್ಲಿ ಏನಂದರೆ ಹೊರಗಡೆ ಇದ್ದು ಒಳಗಡೆ ಬಂದಾಗ ನೀವು ಹೊರಗಡೆ ಎಲ್ಲಿವನಿ ಅಂತ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ. ಒಳಗಡೆ ಬಂದಾಗ ಏನೋ ಅಂತ ನಾನು ಯಾವುದೋ ಒಂದು ಲೋಕಕ್ಕೆ ಹೋಗಿವನಿ ಅಂತದೆ. ಮತ್ತು ಇಲ್ಲಿ ವಿಜ್ಞಾನನೂ ಓದೆ, ನಮ್ಮಲ್ಲಿ ಆ ವಿಜ್ಞಾನ ಸುಧಾ ನೀವು ನೋಡ್ಬೋದು. ಅಲ್ಲಿ ಚಂದ್ರಯಾನ ತ್ರಿವಿಕ್ರಮ್ ಅಂತ ಅಂದ್ಬಿಟ್ಟು ಏನು ಒಂದು ಹೆಸರು ಕಟ್ಟಿ ಚಂದ್ರಯಾನದಲ್ಲಿ ಇಳಿದಂಥ ಒಂದು ಲ್ಯಾಂಡಿಂಗ್ ತ್ರಿವಿಕ್ರಮ್ ಅಂತ, ಅದು ವಿಡಿಯೋದಲ್ಲಿ ನೋಡ್ಬೇಕಾಯ್ತು. ಮಕ್ಳುಗಳು ಯಾರು ಬಂದ್ರೆ ಇದು ನೋಡ್ಬೇಕಿಲ್ಲಿ. ಇದ್ರ ಒಳಗಡೆ ಇನ್ನೊಂದು ಮೋಟ್ರ್ ಬರ್ತದೆ, ಇದು ಹಾಳು ಮಾಡ್ತಾರೆ ಅಂತ ಇಟ್ಟಿಲ್ಲ, ಅಲ್ಲಿ ಮೂವ್ಮೆಂಟ್ ಆಗ್ತಾ ಇರ್ತದೆ. ಅದು 10 ಕೈಗಳಿಂದ ಕೂಡಿದಂಥ ದೇವಿಯ ಒಂದು ಮೂರ್ತಿ. ಅಂದ್ರೆ ಎಲ್ಲ ನೋಡ್ಕೊಬಂದು ಕೊನೆಯದಾಗಿ ಏನು ಮಾಡ್ಬೇಕು ಅಂದ್ರೆ ದೇವಿ ಆಶೀರ್ವಾದ ಬೇಕೇ ಬೇಕು. ಅದೇ ರೀತಿ ಆ ದೇವಿಯ ಆಶೀರ್ವಾದ ಎಲ್ರಿಗೂ ಇರಲಿ ಅನ್ನೋ ಒಂದು ಉದ್ದೇಶ. ಕರ್ನಾಟಕದಲ್ಲೇ ನಂಬರ್ 1 ಸ್ಥಾನವನ್ನ ಪಡೆಯುವ ಮುಖಾಂತರ ಇಡೀ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂತಹ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಏನಿದೆ, ಈ ದೇವಸ್ಥಾನ ಇಂದಿನಿಂದ ಮತ್ತೊಂದು ಆಯಾಮವನ್ನು ಪಡ್ಕೊಳ್ತಾ ಇದೆ. ಲಕ್ಷಾಂತರ ಭಕ್ತರುಗಳು ಇಲ್ಲಿ ಬಂದು ತಾಯಿಯ ಆಶೀರ್ವಾದವನ್ನ ಪಡಿತಾ ಇದ್ದಾರೆ. ಪಂಚಲೋಹದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ತಾಯಿ ಚಾಮುಂಡೇಶ್ವರಿಯನ್ನ ನೋಡ್ಲಿಕ್ಕೆ ಲಕ್ಷಾಂತರ ಭಕ್ತರು ಬರ್ತಾ ಇದ್ದಾರೆ. ಈಗ ಮತ್ತೊಂದು ಆಯಾಮವನ್ನ ಇಲ್ಲಿನ ಗುರುಗಳು ಈ ದೇವಾಲಯದಲ್ಲಿ ಮಾಡ್ತಾ ಇದ್ದಾರೆ. ಅದರ ಕೂಡ ಏನು ತಾಯಿ ಚಾಮುಂಡಿಯ ವಿಗ್ರಹವನ್ನ ನೋಡ್ತೀರಾ, ತಾಯಿ ಚಾಮುಂಡಿಯ ಪಾದದಲ್ಲಿ ಒಂದು ಫ್ಲೋರ್ನಲ್ಲಿ ಇಡೀ ಕರ್ನಾಟಕವನ್ನ ಒಂದೇ ಸ್ಥಳದಲ್ಲಿ ದರ್ಶನ ಮಾಡ್ತಕ್ಕಂಥ ಒಂದು ವಿಶೇಷವಾದ ಅವಕಾಶವನ್ನ ಮಲ್ಲೇಶ್ ಗುರುಗಳು ಮಾಡಿದ್ದಾರೆ. ಮೈಸೂರಿನ ಮಹಾರಾಜರು ಇರ್ಬೋದು, ಈ ನಾಡಿಗೆ ಕೊಡುಗೆ ಕೊಟ್ಟಂತಹ ಗಣ್ಯ ವ್ಯಕ್ತಿಗಳಿರ್ಬೋದು, ನಮ್ಮ ನೆಲ ಜಲ ಜೊತೆಗೆ ನಮ್ಮ ಕರ್ನಾಟಕದ ಕುಲಕಸುಬುಗಳು, ಹೀಗೆ ಈ ಒಂದು ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಕುಟುಂಬ ಮಕ್ಕಳೊಟ್ಟಿಗೆ ಬಂದರೆ ತಾಯಿಯ ದರ್ಶನ ಪಡೆಯೋದ್ರ ಜೊತೆಗೆ ಇಡೀ ಕರ್ನಾಟಕದ ದರ್ಶನವನ್ನ ಪಡಿತಕ್ಕಂಥ ಒಂದು ಭಾಗ್ಯ ಸಿಗುತ್ತೆ. ಅದು ಕೂಡ 3D ಎಫೆಕ್ಟ್ನಲ್ಲಿ ಕಾಣ್ಬೋದು. ಆ ಒಂದು ವರ್ಣರಂಜಿತ ದೀಪದ ಅಲಂಕಾರದಲ್ಲಿ ಆ ಎಲ್ಲ ಗಣ್ಯರ ವ್ಯಕ್ತಿಗಳ ಸಾಧನೆಯನ್ನ ಕಣ್ಮುಂದೆ ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಈಗ ಮಲ್ಲೇಶ್ ಗುರುಗಳು ನಮ್ಮೊಡಕಿದ್ದಾರೆ. ಈಗಾಗಲೇ ಅದು ಸಾರ್ವಜನಿಕರಿಗೆ ಮುಕ್ತವಾಗಿದೆ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಇಲ್ಲಿ ತನಕ ತಾಯಿ ಚಾಮುಂಡೇಶ್ವರಿ ವಿಗ್ರಹನ ನೋಡ್ತಾ ಇದ್ರು, ಪವಾಡ ಬಸಪ್ಪನ ಆಶೀರ್ವಾದವನ್ನ ಪಡಿತಾ ಇದ್ರು. ಈಗ ಈ ಒಂದು ದೇವಾಲಯ ಮತ್ತೊಂದು ಆಯಾಮವನ್ನ ಪಡ್ಕೊಳ್ತಾ ಇದೆ. ಒಂದು ರೀತಿ ರಾಜ್ಯದಲ್ಲೇ ಪ್ರಮುಖವಾದ ಪ್ರವಾಸಿ ಸ್ಥಳ ಆಗುತ್ತೆ ಅನ್ನೋ ಒಂದು ಹಂಬಲ ನನಗೂ ಕೂಡ ಇದೆ. ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿದ್ದೀರಾ, ಹೇಗೆ ಬಂತು ಈ ಕಲ್ಪನೆ, ಯಾವ ಕಾರಣಕ್ಕೋಸ್ಕರ ಇದು ಮಾಡಿದ್ರಿ ಅಂತೇಳಿ? ಇದೇನಪ್ಪ ಅಂತಂದ್ರೆ ಮಾಡಬೇಕು ಅಂತ ದೇವಿ ಮೂರ್ತಿ ಮಾಡಿಸ್ತು. ದೇವಿ ಮೂರ್ತಿ ಮಾಡಿಸಾದ್ಮೇಲೆ ಕೆಳಗಡೆ ಸುತ್ತ ಒಂದು ಬೆಟ್ಟದ ಆಕಾರದಲ್ಲಿ, ದೇವಿಯ ಬೆಟ್ಟದ ಆಕಾರದಲ್ಲಿ ನಾವು ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಪಟ್ಟು, ಆದ್ರೆ ಅದೇ ರೀತಿ ಬೆಟ್ಟದ ಆಕಾರದಲ್ಲಿ ತೋರಿಸ್ತು. ಆದ್ರೆ ಒಳಗಡೆ ಖಾಲಿ ಉಳಿತು. ಆ ಖಾಲಿ ಉಳಿದ ಇರ್ಬೇಕಾದ್ರೆ ಒಳಗಡೆ ಏನಾರ ಒಂದ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಆದ್ರೆ ಏನ್ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಒಂದು ತಾಯಿ ಪ್ರೇರೇಪಣೆಯೋ ಏನೋ ಗೊತ್ತಿಲ್ಲ. ಆದ್ರೆ ಇದೊಂಥರ ನಮ್ಮ ಕರ್ನಾಟಕದಲ್ಲಿರುವಂತ ಎಲ್ಲ ನಮ್ಮ ಸೇವೆ ಮಾಡಿದಂತ, ಸಮಾಜಕ್ಕೆ ಕೊಡುಗೆ ಕೊಟ್ಟಂತ ಎಲ್ಲರೂ ಶ್ರೇಷ್ಠ ಕವಿಗಳು ರನ್ನ, ಪನ್ನ, ಜನ್ನ, ಕುಮಾರವ್ಯಾಸ, ರಾಘವಂಕ ಇವರ ಮೊದಲನೇ ಹಂತದಲ್ಲಿ ಪ್ರಯತ್ನ ಪಟ್ಟಿ ತಯಾರಿ ಮಾಡಿದೋ. ಹಂಗೆ ಇವರೆಲ್ಲರದು ಒಂದೊಂದೇ ಭಾವಚಿತ್ರಗಳ ಒಂದು 3D ಎಫೆಕ್ಟ್ ಅಲ್ಲಿ ರೆಡಿ ಮಾಡಿ ಕೂರಿಸಿದಂತ ಒಂದು ಸಂದರ್ಭ ಆಗ್ತಾ ಇರುವಂತದ್ದು. ವೀಕ್ಷಕರೇ, ಮೊದಲಿಗೆ ಈ ಒಂದು
ತಾಯಿ ಚಾಮುಂಡೇಶ್ವರಿಯ ವಿಗ್ರಹದ ಪಾದದಲ್ಲಿ ನಾವು ಎಂಟ್ರಿ ಪಡ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಶ್ರೇಷ್ಠ ಕವಿಗಳ ದರ್ಶನ ಆಗುತ್ತೆ. ಅಂದರೆ ಆ ಒಂದು ಎಂಟ್ರೆನ್ಸ್ನಲ್ಲಿ ಬಲಭಾಗಕ್ಕೆ ಬಂದಂಥ ಸಂದರ್ಭ ಮತ್ತೊಂದು ಬೇರೆ ಬೇರೆ ಪಾರ್ಟ್ ಬೈ ಪಾರ್ಟ್ ಮಾಡಿ ಇಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ರೀತಿ ಇತಿಹಾಸದ ಪುಟಗಳನ್ನು ಕಣ್ಮುಂದೆ ನೋಡ್ತಕ್ಕಂಥ ಆ ವ್ಯಕ್ತಿಗಳು ನಮ್ಮ ರಾಜ್ಯದಲ್ಲಿ ಇದ್ದರು, ಅವ್ರ ಕೊಡುಗೆ ಏನು ಅನ್ನೋದನ್ನು ಯುವ ಪೀಳಿಗೆಗೆ ಹೊಸ ಜನ್ರೇಷನ್ಗೆ ಪರಿಚಯ ಮಾಡಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಮಲ್ಲೇಶ್ ಗುರುಗಳು ಈ ಒಂದು ವಿಭಿನ್ನವಾದ ಪ್ರಯತ್ನವನ್ನು ಮಾಡಿದ್ದಾರೆ. ಗುರುಗಳಿಗೆ ಅಲ್ಲಿ ನೋಡ್ತಾ ಇದ್ವಿ, ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಇಷ್ಟೊಂದು ಕೆಲಸಗಳನ್ನು ಮಾಡ್ಬೇಕಂದ್ರೆ ಅದು ಅಸಾಧ್ಯವಾದದ್ದು, ತುಂಬ ಟೈಮ್ ತಗೊಳುತ್ತೆ. ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಹೇಗೆ ಅಂತೇಳಿ? ಇದು ಸರಿಸುಮಾರು 1 ವರ್ಷಗಳಿಂದ ಕೆಲಸ ನಡೀತಾ ಇರುವಂಥದ್ದು. 1 ವರ್ಷ ಕೆಲಸ ನಡೀತಾ ಇರಬೇಕಾದ್ರೆ ಈ ಕೆಲಸ ಇನ್ನೂ ಪ್ರಗತಿಯಲ್ಲಿದೆ. ಈಗ ವಿಗ್ರಹಗಳು ತಯಾರಾಗದೆ ಈಗ ನಮ್ಗೆ ಎಷ್ಟೋ ಜನಕ್ಕೆ ಈಗ ರನ್ನ ಯಾರು, ಪೊನ್ನ ಯಾರು, ಕುಮಾರವ್ಯಾಸರು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹೆಸರುಗಳು ಗೊತ್ತು, ಅವರ ಭಾವಚಿತ್ರಗಳು ಗೊತ್ತಿಲ್ಲ. ಆದ್ರೆ ಒಂದು ಮಗು ಬಂದ್ರೆ, ಒಬ್ರು ವಿದ್ಯಾರ್ಥಿ ಬಂದ್ರೆ ಅವ್ರಿಗೆ ನೋಡ್ಬೇಕು, ರನ್ನ ನಮ್ಗೆ ಏನೇನ್ ಮಾಡ್ಕೊಟ್ರು, ಪೊನ್ನ ಏನೇನ್ ಮಾಡಿದ್ರು, ಜನ್ನ ಏನೇನ್ ಮಾಡಿದ್ರು, ಕುಮಾರವ್ಯಾಸ ನಮ್ಗೆ ಕನ್ನಡದ ಶ್ರೇಷ್ಠ ಕವಿಗಳಾಗ್ಬೇಕಾರೆ ಅವರ ಕೊಡುಗೆ ಏನಿತ್ತು ನಮ್ಮ ಕರ್ನಾಟಕಕ್ಕೆ ಅನ್ನೋದು ತಿಳುವಳಿಕೆ ಆಗ್ಬೇಕು ಅನ್ನೋದು ಒಂದು ಸಂದರ್ಭ ಆಯ್ತು. ಈಗ ನಾವು ಹಿಂದೆ ನೋಡ್ದಂಗೆ 8 ಮನೆಗಳು ಕವಿಗಳಾದ್ರು. ಈಗ ಇಲ್ಲಿಂದ ಹೋದ್ರೆ ರಾಜರುಗಳು, ಇಮ್ಮಡಿ ಪುಲಿಕೇಶಿ ಆಗ್ಬೋದು, ಮಯೂರ ವರ್ಮ ಆಗ್ಬೋದು, ಈ ತರ ಒಬ್ಬೊಬ್ರದೇ ಎಲ್ಲ ಒಂದು ಸೇವೆ ಮಾಡಿದಂಥವ್ರು, ಸಮಾಜಕ್ಕೆ ಕೊಟ್ಟಂತ ಸೇವೆ ಮಾಡಿದಂಥವ್ರು ಇವರೆಲ್ಲರದು. ಇನ್ನ ರಾಜ ಮಹಾರಾಜರು ಅಂದ್ರೆ ಸ್ವತಂತ್ರ ಹೋರಾಟಗಾರರು, ಇನ್ನು ಮುಂದೆ ಹೋದ್ರೆ ಧಾರ್ಮಿಕ ಸುಧಾರಕರು, ಆಮೇಲೆ ವೀರ ಉನಿತಿಯರು, ಎಲ್ಲ ಇದ್ಕೂ ನಾವು ಸಮಾಜಕ್ಕೆ ಒಂದು ಸಿಕ್ಲಿ, ಪ್ರತಿಯೊಂದು ಮಗುಗೂ ಸಿಕ್ಲಿ ಅನ್ನೋ ಒಂದು ಉದ್ದೇಶ ಮಾಡಿರುವಂಥದ್ದು. ಈಗ ನೋಡಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ. ಕಿತ್ತೂರು ರಾಣಿ ಚೆನ್ನಮ್ಮನ ಮಗನಾಗಿ ದತ್ತುಪುತ್ರ ಅಂತ ಹೇಳಿಸ್ಕೊತಾ ಇದ್ರು ಸಂಗೊಳ್ಳಿ ರಾಯಣ್ಣ. ಇಬ್ಬರೂ ಸ್ವತಂತ್ರ ಹೋರಾಟದ ಸಂಗ್ರಾಮಕ್ಕೆ ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಧ್ವನಿ ಎತ್ತಂತ ರಾಣಿ ಆದ್ರು. ಈಗ ಇವ್ರು ನೋಡ್ಬೋದು, ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಶಂಕರಾಚಾರ್ಯರಾಗ್ಬೋದು, ರಾಮಾಂಜನಾಚಾರ್ಯ ಆಗ್ಬೋದು, ಮಧ್ವಾಚಾರ್ಯರಾಗ್ಬೋದು, ಇವ್ರು ನಮ್ಮ ಸಮಾಜಕ್ಕೆ ಏನ್ ಕೊಡುಗೆ ಕೊಟ್ಟರು ಅನ್ನೋದು ತಿಳುವಳಿಕೆ ಆಗ್ಬೇಕು ಆಗಿರೋಂಥ ಒಂದು ವಿಚಾರಗಳು. ರಾಜ ಮಹಾರಾಜರು ಇದ್ದಾರೆ, ಆಧ್ಯಾತ್ಮಿಕರು ಇದೆ, ಎಲ್ಲ ಇಡೀ ರಾಜ್ಯದಲ್ಲ ಏನೇನೆಲ್ಲ ರೆವಲ್ಯೂಷನ್ಗಳಾಯ್ತು ಧಾರ್ಮಿಕವಾಗಿ ರಾಜತಾಂತ್ರಿಕವಾಗಿ ಅಂತೇಳಿ. ಈಗ ನೋಡಿ, ಇದು ಇನ್ನೂ ಬಣ್ಣ ಆಗಿಲ್ಲ, ನಾಳೆ ನಡೆದ್ರಲ್ಲಿ ಬಣ್ಣ ಆಗ್ತದೆ. ಇದನ್ನು ಅಕ್ಕ ಬುಕ್ಕರು, ವಿಜಯನಗರ ಸಾಮ್ರಾಜ್ಯ. ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಇದು. ಇಲ್ಲಿ ದಾಸ ಪರಂಪರೆ, ಕನಕದಾಸರು, ಪುರಂದಾಸರು, ಸರ್ವಜ್ಞ, ಇದು ದಾಸ ಪರಂಪರೆ. ಹಿಂಗೆ ಪ್ರತಿಯೊಂದೊಂದು ಒಂದೊಂದು ಪಾರ್ಟ್ ಪೇಜ್ ಅಲ್ಲಿ ವ್ಯವಸ್ಥೆ ಮಾಡಿಸಿರುವಂತ ಒಂದು ಸಂದರ್ಭ ಆಗಿರುವಂತದ್ದು. ಇಲ್ಲಿ ನೋಡಬಹುದು ನಮ್ಮ ಕಿತ್ತೂರು ಒನಕೆ ಓಬವ್ವ, ಚಿತ್ರದುರ್ಗದ ಕೋಟೆ ಒನಕೆ ಓಬವ್ವ. ಅವತ್ತಿನ ಕಾಲದಲ್ಲಿ ಬ್ರಿಟಿಷ್ನವರು ದಂಡೆತ್ತಿ ಸೈನ್ಯ ಬರ್ಬೇಕಾದ್ರೆ ಒನಕೆ ಓಬವ್ವ ತನ್ನ ಒನಕೆಯಲ್ಲಿ ಎಷ್ಟು ಜನ ಸೈನಿಕರನ್ನ ಮಾಡಿ ತಾನು ವೀರವನಿತೆಯಾದ್ಲು, ಆ ತಾಯಿನವೇ ಒಂದು ಸ್ಮರಣೆ ಮಾಡುವಂಥದ್ದು ಇದು ಒಂದು ಉದ್ದೇಶ. ಇವರು ಎಲ್ಲರೂ ನಮ್ಮ ಸ್ವತಂತ್ರಕ್ಕೆ ಸಂಬಂಧಪಟ್ಟಂಥವ್ರು. ಸ್ವತಂತ್ರಕ್ಕೆ ಸಂಬಂಧಪಟ್ಟವ್ರನ್ನ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಹೆಸರುಗಳು ಗೊತ್ತಿರ್ತದೆ, ಅವ್ರ ಭಾವಚಿತ್ರ ಹೆಂಗದೆ ಅಂತ ಎಷ್ಟೋ ಜನ ಗೊತ್ತಿಲ್ಲ. ಅದೆಲ್ಲ ತಿಳುವಳಿಕೆ ಕೊಡ್ಬೇಕು, ಇವ್ರು ಯಾರು ಅನ್ನೋದು ತಿಳುವಳಿಕೆ ಕೊಡ್ಬೇಕು ಅನ್ನೋದು ಉದ್ದೇಶಕ್ಕೆ ಅವ್ರದ್ದು ಹೆಸರು, ನೇಮು ಪ್ರತಿಯೊಂದು ಬರ್ತದೆ. ಯಾವ ಕಾಲಘಟ್ಟದಲ್ಲಿ ಮರಣ ಹೊಂದ್ರು, ಎಲ್ಲಿ ಮರಣ ಹೊಂದಿದ್ರು, ಏನೆಲ್ಲ ಮಾಡಿದ್ರು ಅನ್ನೋಂಥದ್ದು. ಈಗ ಇವರು ಒಬ್ರು ಮೊಟ್ಟ ಮೊದಲ ಸ್ವತಂತ್ರಕ್ಕೆ ಹೋರಾಟ ಮಾಡದಂತ ಅಡಿಪಾಯ ಆಗ್ತಂತ ಒಬ್ರು ರಾಣಿ. ಎಲ್ಲಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದವರು ಬೆಳವಾಡಿ ಮಲ್ಲಮ್ಮ. ಬೆಳವಾಡಿ ಮಲ್ಲಮ್ಮನವರು ಇದು ಮಾಡಿದಂಥವ್ರು. ಅದೇ ರೀತಿ ಇವರು ಬ್ರಿಟಿಷ್ನವ್ರ ಜೊತೆ ದಂಡೆತ್ತಿ ಇದು ಮಾಡಿದಂಥವ್ರು. ಎಲ್ಲ ಒಟ್ಟಿನಲ್ಲಿ ಸ್ವತಂತ್ರಕ್ಕೆ ಇವೆಲ್ಲ ಸ್ವತಂತ್ರಕ್ಕೆ ಸಂಬಂಧಪಟ್ಟಂಥದ್ದು. ರಾಣಿ ಅಬ್ಬಕ್ಕಾದೇವಿ ಜೊತೆ ಮಂತ್ರಿ ಮತ್ತೆ ಸೇನಾಧಿಪತಿಗಳು ಇದ್ದಂಥದ್ದು, ಅವ್ರದ್ದೊಂದು ಮಹಾರಾಣಿ ಇದ್ದಂಥದ್ದು. ಇಲ್ಲಿ ಬಸವಣ್ಣವರ ಅನುಭವ ಮಂಟಪ. ಯಾಕಂದ್ರೆ 12ನೇ ಶತಮಾನದಲ್ಲಿ ಇದ್ದಂಥ ಬಸವಣ್ಣವರ ಅನುಭವ ಮಂಟಪ. ಅವತ್ತೇ ಎಲ್ಲಾ ಜನಾಂಗನು ಒಂದೇ, ನಮ್ಮಲ್ಲಿ ಮೇಲು ಕೀಳೆಂಬ ಭಾವನೆ ಇಲ್ಲ ಅಂತ ತಿಳುವಳಿಕೆ ಕೊಟ್ಟಂತರು. ಅಕ್ಕ ಮಹಾದೇವಿ, ಮಡಿವಾಳ ಮಾಚಯ್ಯ ಎಲ್ಲರೂ ಇದ್ದಂಥದ್ದು. ಆದ್ರಿಂದ ಆ ಅನುಭವ ಮಂಟಪ ಪ್ರತಿಯೊಬ್ಬರಿಗೂ ಒಂದು ತಿಳುವಳಿಕೆ ಆಗ್ಲಿ, ಎಲ್ಲ ನಮ್ಮ ಬಂದಂತ ಧರ್ಮದಲ್ಲಿ ಎಲ್ಲರೂ ಒಂದೇನೆ, ದೇಹ ಒಂದೇನೆ, ರಕ್ತ ಕೂದ್ರು ಒಂದೇಯ, ಅದನ್ನ ನಾವು ಕಟ್ಕೊಂಡಿರೋ ಜಾತಿ ಜನಾಂಗ ಅಂತ ತಿಳುವಳಿಕೆ ಕೊಟ್ಟಂತ ಬಸವಣ್ಣವರು. ಅವ್ರದ್ದು ಒಂದು ಗೊತ್ತಾಗ್ಲಿ ಅನ್ನೋದು ಒಂದು ವಿಚಾರ. ಬರೀ ಇತಿಹಾಸ ಎಲ್ಲ ಸೈನ್ಸ್ ಇದೆ? ಇತಿಹಾಸ ಇಲ್ಲ, ಸೈನ್ಸ್ ಐತೆ. ಏನಪ್ಪ ಕಾನ್ಸೆಪ್ಟ್ ಗುರುಗಳು? ಇದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಚಂದ್ರಯಾನ ಉಡಾವಣೆ ಮಾಡಿದ್ರು, ಸಕ್ಸಸ್ ಆದ್ರು. ಮೊದಲೇ ಒಂದ್ಸತಿ ಪಾಪ ನಾವು ಎಷ್ಟೋ ಕಷ್ಟಪಟ್ಟು ವಿಜ್ಞಾನಿಗಳು ನೋಡ್ಬೇಕು ಅಂತ ಪ್ರಯತ್ನ ಪಟ್ಟರು, ಆಗದೇನೆ ನೊಂದೋಗಿದ್ರು. 2ನೇ ಸತಿಗೆ ಸಕ್ಸಸ್ ಆದ್ರು. ಅಲ್ಲಿ ಚಂದ್ರಯಾನದಲ್ಲಿ ತ್ರಿವಿಕ್ರಮ್ ಅಂತ ಅಂದ್ಬಿಟ್ಟು ಏನು ಒಂದು ಹೆಸರು ಕಟ್ಟಿ ಚಂದ್ರಯಾನದಲ್ಲಿ ಇಳಿದಂತ ಒಂದು ಲ್ಯಾಂಡಿಂಗ್ ತ್ರಿವಿಕ್ರಮ್ ಅಂತ, ಅದು
ವಿಡಿಯೋದಲ್ಲಿ ನೋಡ್ಬೇಕಾಯ್ತು. ಮಕ್ಳುಗಳು ಯಾರು ಬಂದ್ರೆ ಇದು ನೋಡ್ಬೇಕಿಲ್ಲಿ. ಇದ್ರ ಒಳಗಡೆ ಇನ್ನೊಂದು ಮೋಟ್ರ್ ಬರ್ತದೆ, ಇದು ಹಾಳು ಮಾಡ್ತಾರೆ ಅಂತ ಇಟ್ಟಿಲ್ಲ, ಅಲ್ಲಿ ಮೂವ್ಮೆಂಟ್ ಆಗ್ತಾ ಇರ್ತದೆ. ಅದು ಅಲ್ಲಿ ಚಂದ್ರ ಇದು ಯಾನ, ಚಂದ್ರಗ್ರಹದಲ್ಲಿ ಇದ್ದಂತ ಭೂಮಿ ಹೆಂಗಿತ್ತು, ಅದ್ರೊಳಗಡೆ ಆ ಉಪಗ್ರಹ ಹೋಗಿ ಹೆಂಗಿಳಿತ್ತು ಅನ್ನುವಂಥದ್ದು ತೋರಿಸುವಂಥದ್ದು ಒಂದು ಕಾನ್ಸೆಪ್ಟ್. ಇದು ಇತಿಹಾಸದ ಜೊತೆಗೆ ಸೈನ್ಸ್ ಇರುವಂಥದ್ದು. ಅದ್ರ ಜೊತೆಲಿ ಇದು ಉಡಾವಣೆ ಹೆಂಗಾಯ್ತು. ಈಗ ನಮ್ಮಲ್ಲಿ ಎಷ್ಟೋ ಜನ ಮಕ್ಳುಗಳಿಗೆ ಉಡಾವಣೆ ಮಾಡೋ ಜಾಗಕ್ಕೆ ಹೋಗಕ್ಕೆ ನಮ್ಗೆ ಯಾರು ಅಲೌಟ್ ಇರಲ್ತು. ಆದ್ರ ಆ ಜಾಗದಲ್ಲಿ ಹೆಂಗೆ ಉಡಾವಣೆ ಮಾಡ್ತಾರೆ, ಕಂಟ್ರೋಲ್ ರೂಮ್ಗಳು ಹೆಂಗಿರ್ತದೆ, ಅಲ್ಲೊಂದು ಆಂಟೆನಾ ಹೆಂಗಿರ್ತದೆ, ಆ ಚಂದ್ರಯಾನ ಉಡಾವಣೆ ಮಾಡಿದಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲ ಕಂಟ್ರೋಲ್ ಬರ್ತದೆ, ಯಾವ ರೀತಿಯಲ್ಲಿ ಅದು ಜಾಗ ಇರ್ತದೆ ಅನ್ನೋದು ತೋರಿಸುವಂಥದ್ದು ಮತ್ತೊಂದು ಕಾನ್ಸೆಪ್ಟು. ಬ್ರಿಟಿಷ್ನವ್ರ ಕಾಲದಲ್ಲಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ನಮ್ಮ ಸೇನಾನಿಗಳು ಅಂತಂದ್ರೂ ತಪ್ಪಾಗ್ಲಾರ್ದು. ಆ ಹೋರಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಸ್ವತಂತ್ರ ಹೋರಾಟಗಾರರನ್ನ ಗಲ್ಲಿಗೇರಿಸ್ತಿದ್ರು ಅನ್ನೋದು ಒಂದು ಕಾನ್ಸೆಪ್ಟು. ಯಾವ ರೀತಿ ಗಲ್ಲಿಗೇರಿಸಿ ಅವ್ರಿಗೆ ಮರಣದಂಡನೆಯ ವಿಧಿಸ್ತಿದ್ರು ಅನ್ನೋದು ಒಂದು ವಿಚಾರವಾಗಿ ಮಾಡಿರುವಂಥ ಒಂದು ಕಾನ್ಸೆಪ್ಟ್ ಇದು. ಇವರು ಸ್ವಾಮಿ ವಿವೇಕಾನಂದರು. ವೀರಮದಕರಿ ಮತ್ತೆ ಮಂತ್ರಿ ಸೇನಾಧಿಪತಿ ಅವರು ಸುಧಾ ನಮಗೆ ಕೊಟ್ಟಂತ ಒಂದು ಕೊಡುಗೆ. ಇವರೆಲ್ಲ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತ ಸ್ವತಂತ್ರದ ಸೇನಾನಿಗಳು ತಪ್ಪಾಗ್ಲಾರ್ದು. ಸಿಗಲ್ಲ ತುಂಬಾ ಜನ, ಎಷ್ಟು ಜನಕ್ಕೆ ಗೊತ್ತಿಲ್ಲ, ಯಾರದೇ ಫೋಟೋಗಳು ಏನು ಎತ್ತಂದು ಗೊತ್ತಿಲ್ಲ. ಪ್ರತಿಯೊಂದು ಮಗುಗೆ ಇಲ್ಲಿ ನೋಡ್ಬೇಕು ಬಂದು. ಇನ್ನು ಹತ್ತಿಂದ ಯಾರೇ ಬಂದ್ರು ಅವ್ರಿಗೆ ಇಡೀ ಹಿಸ್ಟ್ರಿನೇ ನಾವು ತೋರಿಸ್ಕೊಡ್ತೀವಿ. ಯಾರು ಇವ್ರೇನಕ್ಕೋಸ್ಕರ ನಮಗೆ ಹೋರಾಟ ಮಾಡಿದ್ರು ಅನ್ನೋ ತಿಳುವಳಿಕೆ ಮಾಡುವಂಥದ್ದು ಇದು. ಇತಿಹಾಸದ ಪುಟಗಳಲ್ಲಿ ಅವ್ರ ಭಾವಚಿತ್ರ ಸಿಗಲ್ಲ, ಅವ್ರಿಗೆ ಇದ್ರು ಅಂತ ಅವ್ರ ಹೆಸರಿದೆ. ಬಟ್ ಈ ಥರದ್ದೆಲ್ಲ ಹೇಗೆ ಕಲೆ ಹಾಕಿದ್ರಿ? ಈ ಥರದ ಹಿಸ್ಟಾರಿಕಲ್ ವ್ಯಕ್ತಿಗಳನ್ನ ಒಂದು ಕಲೆ ಹಾಕಿ ಅವರ ಕಾಲಘಟ್ಟ, ಅವರ ಇದ್ದ ಮಂತ್ರಿಮಂಡಲ, ಅವರ ಲೈಫ್ ಸ್ಟೈಲ್ ಹೇಗಿತ್ತು, ಹೇಗೆ ಅವರು ಹೋರಾಟ ಮಾಡಿದ್ರು, ಇದೆಲ್ಲವನ್ನು ಕಣ್ಣು ಕಟ್ಟೋ ರೀತಿ ಒಂದು ಚಿತ್ರಣವಾಗಿ ತರಬೇಕು ಅಂದರೆ ತುಂಬ ಸರ್ಕಸ್ ಮಾಡಬೇಕು. ಈಗ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ನಮ್ಮಲ್ಲಿ ಧಾರ್ಮಿಕ ಕ್ಷೇತ್ರಕ್ಕೆ ಬಂದಂತ ಒಂದು ಸಂದರ್ಭದಲ್ಲಿ ಯಾರ ಸಮಾಜಕ್ಕೆ ಸಂಬಂಧಪಟ್ಟಂಗೆ, ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಯಾರ ವ್ಯಕ್ತಿಗಳು ಬಂದ್ರೆ, ಟೀಚರ್ಸ್ಗಳು ಬಂದ್ರೆ ನಾವು ಹತ್ರ ಚರ್ಚೆ ಮಾಡ್ತಿದ್ದಂದೆ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು ಅಂತ ಕೇಳಿದಾಗ ಅವ್ರು ಏನಾಗ್ಬೇಕು ಅಂತ ಕೇಳಿದ್ರೆ, ನನ್ಗೆ ಈ ತರ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಹಿಸ್ಟ್ರಿ ಇರುವಂತವ್ರು ನನಗೆ ಅವ್ರ ಫೋಟೋ ಭಾವಚಿತ್ರಗಳು ಬೇಕು ಅಂದಾಗ ಅವ್ರು ಕೊಡ್ತಿದ್ರು. ಆ ರೀತಿ ತೆಗ್ದು ನಾವು ಮಾಡಿದಂತ ಅವ್ರದ್ದು ತುಂಬಾ ಕೊಡುಗೆ ಇದೆ ಈಗ ಇದ್ರಲ್ಲಿ ಅಂತ ಹೇಳೋದು ತಪ್ಪಾಗ್ಲಾರ್ದು. ಈಗ ಅಬ್ಸಲ್ಯೂಟ್ಲಿ ಗ್ರಾಮೀಣ ಪ್ರದೇಶಕ್ಕೆ ಬಂದ್ವಿ. ಈಗ ಒಂದು ಹಳ್ಳಿಗೆ ಎಂಟ್ರಿ ಕೊಟ್ಟು ಮೇಲ್ ನೋಡ್ಬೋದು, ಆಕಾಶ, ಅಕ್ಕಿಯ ಚಿಲಿಪಿಲಿಯ ಸದ್ದು ಇಲ್ಲಿ ನೋಡ್ಬೋದು. ಇದು ನಮ್ಮಲ್ಲಿ ಮಣ್ಣಿನ ಮಡಿಕೆ ಕುಂಬಾರು ಮಾಡ್ತಾರೆ ಅಂತ ಹೇಳ್ತಿದ್ರು. ಇದು ಅವರು ಯಾಕೆ ಈ ರೀತಿಲಿ ಕೈಲಿ ಅಳಸಿ, ಇವಾಗೆಲ್ಲ ಮಿಷಿನರಿ ಬಂದಿದೆ, ಅವಾಗೆಲ್ಲ ಕೈಲಿ ಮಾಡ್ತಾ ಇದ್ದಂಥದ್ದು. ಅವ್ರ ಮನೆಗಳು ಹೆಂಗಿದ್ದು, ಗುಡಿಸ್ಲುಗಳು ಹೆಂಗಿರ್ತಿದ್ದೋ, ಅವ್ರು ಯಾವ ರೀತಿ ಲೈಫ್ ಅವ್ರದ್ದು ಜೀವನ ಶೈಲಿ ಹೆಂಗಿರ್ತಿತ್ತು, ಜೀವನೋಪಾಧ್ಯಾಯ ಹೆಂಗ್ ನಡೆಸ್ತಾ ಇದ್ರು ಅನ್ನೋದು ಒಂದು ಹಳ್ಳಿಯ ಒಂದು ಸೊಗಡು. ಒಂದ್ ರೀತಿ ಗುಡಿ ಕೈಗಾರಿಕೆ, ಕುಲಕಸಬು. ಇಲ್ಲಿ ಬಲಭಾಗದಲ್ಲಿ ಮತ್ತೊಂದು ಇದೆ, ಇದು ನಮ್ಗೆ ಕೈಮಗ್ಗ. ಇವಾಗೆಲ್ಲ ಯಂತ್ರದಲ್ಲಿ ನಾವು ಎಣಿತೀವಿ ಬಟ್ಟೆನ, ಆವತ್ತು ಕೈಮಗ್ಗದಲ್ಲಿ ಸೀರೆಗಳು ನೇಯೋದು, ಬಟ್ಟೆಗಳು ನೇಯೋದು ಮಾಡ್ತಾ ಇದ್ರು. ಇದು ಚರಕದಲ್ಲಿ ನೂಲ್ ತಯಾರು ಮಾಡ್ತಾ ಇದ್ರು, ಇದು ಮಗ್ಗದಲ್ಲಿ ಇದು ಮಾಡ್ತಾ ಇದ್ರು. ಮತ್ತೆ ಇಲ್ಲಿ ನೋಡಿದ್ರೆ ಬಣ್ಣ ಆ ರೀತಿ ಆ ಸಂದರ್ಭದಲ್ಲಿ ಬಣ್ಣ ಹೆಂಗ್ ಹಚ್ಚಿದ್ರು, ಬಣ್ಣ ಹಚ್ಚಿರಿ ಹೆಂಗ್ ರೆಡಿ ಮಾಡ್ತಾ ಇದ್ರು ಅನ್ನೋದು ತೋರಿಸುವಂತ ಒಂದು ಸಂದರ್ಭ. ತಿರುಗಿ ಇಲ್ಲಿ ಬಂದ್ರೆ ನಾವು ಕಾರ್ಪೆಂಟ್ರು ಅಂತೀವಿ, ಮತ್ತೆ ಮರಗೆಲ್ಸ್ತರು ಆಚಾರ್ಯರು ಅಂತ ಹೇಳ್ತೀವಿ. ಅವರು ಕುಲಕಸಬ ಯಾವ ರೀತಿ ಮರ ಕೆತ್ತಿದ್ರು ಅವಾಗ, ಇವಾಗೆಲ್ಲ ಮಾಡೋದಕ್ಕೆ ಅವಾಗ ಹಿಂಗೆ ಬರೀ ಕೈಲೇ ಉಳಿ ಸುತ್ತಿಗೆ ತಗೊಂಡೇ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ರು. ಏನೆಲ್ಲ ಕೆಲಸ ಮಾಡ್ಬೇಕಾಗಿತ್ತು ಅನ್ನೋ ಸಂದರ್ಭ. ಒಂಥರ ನ್ಯಾಚುರಲ್ ಆಗಿ ಒಂದು ಗ್ರಾಮೀಣ ಪ್ರದೇಶ ಹೇಗಿತ್ತು ಅನ್ನೋದೀಗ ಮಕ್ಳಿಗೆ ಪರಿಚಯ ಮಾಡ್ದಂಗೆ ಆಗುತ್ತೆ. ಎಷ್ಟೋ ಜನ ಅಜ್ಜಿ ತಾತನ ಮನೆಗೆ ಹೋಗ್ತಾರೆ, ಅಜ್ಜಿ ತಾತನ ಮನೆ ನೋಡ್ಬೇಕಂತ. ಬಟ್ ಹಳ್ಳಿಗಳಲ್ಲೂ ಕೂಡ ಎಲ್ಲ RCC ಮನೆಗಳಾಗ್ಬಿಟ್ಟಿದೆ. ಹಂಚಿನ ಮನೆ ಈ ತರ ಗುಡಿಸಲುಗಳು ಫೋಟೋದಲ್ಲಿ ಮಾತ್ರ ಸಿಗೋದು ನೋಡಕ್ ಸಾಧ್ಯ. ಈಗ ಇಲ್ಲಿ ಕ್ಷೇತ್ರಕ್ಕೆ ಬಂದ್ರೆ ಬರೀ ಧಾರ್ಮಿಕವಾಗಲ್ಲ, ಬರೀ ದೇವ್ರ ನೋಡ್ಕೊಂಡು ಒಂದು ಭಕ್ತಿ ದಿನ ಕೇಳ್ಕೋದಿ ಅಂತಲ್ಲ, ಅವ್ರು ನೋಡಕ್ಕೆ ಇನ್ಫಾರ್ಮೇಶನ್ ಹೆಂಗಿತ್ತು, ನಮ್ ತಾತ ಅಜ್ಜಿ ಹೆಂಗಿದ್ರು ಅನ್ನೋದು ಇದು ನೋಡ್ಬೋದು. ಮೇದ್ರು ಅಂತ ಹೇಳ್ತೀವಿ. ಈಗ ಬುಟ್ಟಿ ಎಣಿಯೋದು, ಮೊರ ಎಣಿ ಅಂತದ್ದು ಎಷ್ಟೋ ಜನ ಗೊತ್ತೇ ಇಲ್ಲ. ಇವೆಲ್ಲ ಈಗೇನೋ ಉಪಯೋಗಿಸ್ಕೊಳ್ಳುವಂಥದ್ದು. ನಮ್ಮಲ್ಲಿ ರೈತರುಗಳು ಕನ್ನಡಗಾಲದಲ್ಲಿ ಜನವರಿ ತಿಂಗಳಲ್ಲಿ ಬಹಳ ಉಪಯೋಗ ಬರ್ತಿದಂತ ಮೊರಗಳು ಇವೆಲ್ಲ, ಬುಟ್ಟಿ ಇವೆಲ್ಲ ಇಲ್ಲಿ ನೋಡ್ಬೋದು. ನಾವ್ ಇವತ್ತು ಆಲ್ರೆಡಿ ಯಥಾ ಪ್ರಕಾರ ಮತ್ತೆ ಹೋಗಿವಿ ನಾವು ಗಾಣದ ಎಣ್ಣೆಗೆ ಅಂತ. ಅವಾಗ ನಾವು ಎಣ್ಣೆ ತೆಗಿಬೇಕಾದ್ರೆ ಗಾಣದ ಎಣ್ಣೆನೆ ಅಂತ ತೆಗಿತಿದ್ದು, ನ್ಯಾಚುರಲ್ ಇವಾಗ ಬರ್ತಾ ಇರೋದು ಗಾಣದಿಂದ ತಯಾರಿ ಮಾಡ್ತಾ ಇದ್ದಂತ ಎಣ್ಣೆ. ಇವತ್ತು ಅದೇ ಎಣ್ಣೆಗೆ ಮತ್ತೆ ನಾವು ಬಂದಿವಿ, ಯಾಕೆ ಆರೋಗ್ಯಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಅನ್ಕೊಂಡು. ಆದ್ರೆ ಗಾಣ ಹೇಗೆ ಬಳಸ್ತಾ ಇದ್ರು ಅಂತ ತೋರಿಸುವಂಥದ್ದು. ಈ ಕಾನ್ಸೆಪ್ಟ್ ನೋಡಿದ್ರೆ ತುಂಬಾ ಈಗಲೂ ಕೆಲವೊಂದು ಹಳ್ಳಿಗಳಲ್ಲಿ ಈ ತರದ ಒಂದು ಪ್ರತೀತಿ ಇದೆ. ಮುಂದೆ ಒಂದು ಜಗಲಿ ಇರುತ್ತೆ, ಅದ್ರ ಮುಂದೆ ಕೂತ್ಕೊಳ್ತಕ್ಕಂಥದ್ದು,
ಶಾಸ್ತ್ರಗಳು ಹೇಳ್ತಾ ಇದ್ರು. ಏನಂತಾರೆ ಅಂದ್ರೆ ಇದಕ್ಕೆ ಸಾನ್ಬೋಗ್ರು ಮನೆ ಅಂತ ಹೇಳ್ತಾರೆ. ಪಟೇಲರು ಸಾನ್ಬೋಗ್ರು ಅಂತ ಹೇಳ್ತಾರೆ. ಸಾನ್ಬೋಗ್ರು ಮನೆ ಅಂತ ಹೇಳುವಂಥದ್ದು. ಅವಾಗ ಅವ್ರ ಮನೇಲಿ ಈಗ ಒಂದ್ ಊರಿಗೆ ಒಬ್ರು ಸಾನ್ಬೋಗ್ರು ಇದ್ದಿರ್ತಾರೆ. ಆ ಸಾನ್ಬೋಗ್ರು ಮನೇಲಿ ಏನ್ ಮಾಡ್ತಿದ್ರು ಅಂದ್ರೆ ಮಕ್ಳುಗಳಿಗೆ ಏನಾರ ಹುಟ್ಟ ತಕ್ಷಣ ಅವ್ರಿಗೆ ಶಾಸ್ತ್ರ ಕೇಳಕ್ ಹೋಗೋದು. ಸಾನ್ಬೋಗ್ರು ಮನೇಲಿ ವೇದ ಪಾಠಶಾಲೆ ಇಡೋರು. ಆ ವೇದ ಪಾಠಶಾಲೆ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಆ ದೊಡ್ಡ ಮನೆ ತರ ಇರೋದು ಆ ಊರಿಗೆ. ಇದ್ದವೆಲ್ಲ ಸಣ್ಣ ಮನೆ ಇದ್ರೆ ಸಾನ್ಬೋಗ್ರು ಮನೆಗಳು ಅಂದ್ರೆ ದೊಡ್ಡ ಮನೆ. ಬುದ್ಧಿಜೀವಿಗಳು ಅಂತ ಹೇಳ್ತಾರೆ. ಮಾರ್ಗದರ್ಶನ ಕೊಡ್ತಾ ಇದ್ರು ಅಂತ. ಇದು ರೈತರಿಗೆ ಏನು ಮಳೆ ಬೀಳ್ತು ಅಂದ ತಕ್ಷಣ ಎಲ್ಲಿ ಹೋಗ್ತಾರೆ ಕುಲ್ಮೆಗೆ ಎತ್ಕೊಯ್ತಿದ್ರು. ಕುಲ್ಮೆಗೆ ಎತ್ಕೋಗಿ ಅಲ್ಲಿ ಬಡಿಗೆ ಹೆಂಗಿರ್ತಿದ್ರು, ತಮ್ಮ ಉಪಕರಣಗಳನ್ನ ರೈತರುಗಳ ಉಪಕರಣಗಳನ್ನ ಹೆಂಗೆ ತಯಾರಿ ಮಾಡ್ತಾ ಇದ್ರು ಅನ್ನೋದು ಒಂದು ಸಂದರ್ಭ ತೋರಿಸುವಂಥದ್ದು. ಮತ್ತೆ ಇಲ್ಲಿ ನೋಡ್ಬೋದು, ಈ ಒಂದು ಹಳ್ಳಿ ಇದ್ಮೇಲೆ ಆ ಹಳ್ಳಿಗೆ ಒಂದು ಅಂಗಡಿ ಇರಬೇಕು. ಏನ್ ಅಂಗಡಿ? ಸಾಮಾನು ದಿನಸಿ ಅಂಗಡಿ ಇರಬೇಕು. ಇದು ದಿನಸಿ ಅಂಗಡಿಗೆ ಸಂಬಂಧಪಟ್ಟಂಥದ್ದು. ಆ ದಿನಸಿ ಅಂಗಡಿ ಅದೇ ಮತ್ತೆ ಒಂದು ಹಳ್ಳಿ ಅಂದ್ಮೇಲೆ ಒಂದು ದೇವಸ್ಥಾನ ಇರಲೇಬೇಕು. ಆ ದೇವಸ್ಥಾನಕ್ಕೆ ಒಂದು ಇದ್ಮೇಲೆ ಅದಕ್ಕೊಂದು ಪೂಜಾ ಸಾಮಗ್ರಿ ಅಂಗಡಿ ಇರಲೇಬೇಕು. ಆ ತರ ಒಂದು ಅಂಗಡಿ. ಮತ್ತೆ ಹಳ್ಳಿ ಅಂದ್ಮೇಲೆ ಒಂದು ದೇವಸ್ಥಾನ ಅಂತ ಮೊದ್ಲೇ ಹೆಂಗ್ ಹೇಳ್ದೋ, ಇದು ದೇವಸ್ಥಾನ ಮತ್ತೆ ಈ ಗ್ರಾಮ ದೇವತೆ ಅಂತ. ಮತ್ತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಕ್ಷೇತ್ರ ಇಷ್ಟು ಪ್ರಬಂಧಮಾನಲಿಕ್ಕೆ ಬರಲಿಕ್ಕೆ ನಾವೇನು ಪ್ರಬಂಧಮಾನಲಿಕ್ಕೆ ಬರಲಿಕ್ಕೆ ಕಾರಣವಾದಂತ ಒಂದು ಜಾಗ ಏನಿತ್ತೋ, ಏನು ನಾವು ಭೀಮ್ ನಮಸ್ಸಲ್ಲಿ ನಾವು ಮನೆ ನೋಡಿದಾಗ 2 ಇಂಚ್ ಎತ್ತರ 2 ಇಂಚ್ ಅಗಲದ ಮೂರ್ತಿ ಅಂತ ಹೇಳಿದ್ವಾ, ಆ ಮೂರ್ತಿ ಸಿಕ್ಕಿದಂತ ಜಾಗ ಇದು. ಇಡೀ ಕ್ಷೇತ್ರದ ಮೂಲ ಬೇರಿರುವಂತದ್ದು ಇದೇ ಜಾಗ. ಎಷ್ಟೋ ಜನ ಕೇಳ್ತಾರೆ ಇಲ್ಲೊಂದು ಮೂಲ ವಿಗ್ರಹ ಸಿಕ್ಕಿದಂತ ಜಾಗ ಯಾವ್ದು ಅಂತ ಎಷ್ಟೋ ಜನ ಗೊತ್ತಿಲ್ಲ. ಈ ಮ್ಯೂಸಿಯಂ ಒಳಗೆ ಬಂದ್ರೆ ಮಾತ್ರ ನೋಡಲಿಕ್ಕೆ ಸಾಧ್ಯ ಅದು ಇದೆ. ದಯವಿಟ್ಟು ಭಕ್ತಾದಿಗಳು ಹೇಳೋದು ಅಂದ್ರೆ ಇಲ್ಲಿ ಬರ್ಬೇಕಾದ್ರೆ ನಮ್ಮಲ್ಲಿರುವಂತ ಒಂದು ಭಕ್ತಿಯ ಇಟ್ಕ ಬನ್ನಿ. ಇದು ಗ್ರಾಮೀಣ ಪ್ರದೇಶ ಆದ್ರೂ ಈ ಕ್ಷೇತ್ರ ಇವತ್ತು ನೋಡ್ತಾ ಇದ್ರಿ ಅಂದ್ರೆ ಈ ಜಾಗದಿಂದ ಮಾತ್ರ. ಇದ್ರ ಹಿಂದೆಗಡೆ ಒಂದು ದೊಡ್ಡದೊಂದು ಆಲ್ಮರ ಇತ್ತು. ಈ ಆಲ್ಮರ ಇದ್ದಂತ ಜಾಗದಲ್ಲೇ ಇವತ್ತು ಈ ಜಾಗದಲ್ಲಿ ಒಂದು ತ್ರಿಶೂಲ ಮಾತ್ರ ಏನ್ ಇಟ್ಟಿದವೋ ಇದೇ ಮೂಲತಃ ಇದ್ದಂತ ಜಾಗ. ಅದರಿಂದ ಇದೊಂದು ಈ ಊರಿನ ಈ ಗ್ರಾಮದ ಈ ಹಳ್ಳಿಯ ಸೊಗಳಿದ್ರೊಳಗೂ ಒಂದು ಗ್ರಾಮ ದೇವತೆಯಾಗಿ ಇರ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಎರಡೂ ಇರ್ಲಿ ಅಂತ. ಯಾಕಂದ್ರೆ ಜನ ಎಲ್ಲ ಮುಟ್ಟಿ ಇದ್ ಮಾಡೋದು ಬೇಡ ಅಂದ್ಬಿಟ್ಟು ಇದ್ರೊಳಗಡೆ ಬಹಳ ಪವಿತ್ರತೆ ನಾವು ಕಾಪಾಡ್ತಾ ಇರುವಂತ. ನೀವು ಹೇಳ್ತಾರೆ ಹಿಂದೆ ಇಲ್ಲಿ ತಿಪ್ಪೆಗುಂಡೆ ಇತ್ತು, ನೀವು ಹೇಳಿದ್ರಿ. ಇಲ್ಲ, ತಿಪ್ಪೆಗುಂಡೆ ಇದ್ದು ಮುಂದೆ. ಇದು ಒಂದು ಆಲದ ಮರ ಇತ್ತು. ಈ ಆಲದ ಮರದ ಕೆಳಗಡೆ ನೀವು ರೆಸ್ಟ್ ಮಾಡಕ್ಕೆ ಕುಂತ್ಕೊಂಡಂತ ಸಂದರ್ಭದಲ್ಲಿ ಇದೊಂದು ಬದು ತೆವರಿ ಇತ್ತು. ಇದು ತೆವರಿ ಇದ್ದಂತ ಜಾಗನೇ. ಈ ತೆವರಿ ಇದ್ದಂತ ಜಾಗದಲ್ಲೇ ಇಲ್ಲಿ ಸಿಕ್ಕಿದಂತ ಒಂದು ಮೂರ್ತಿ. ಕುಂತಿದಾಗ ಎಮ್ಮೆದನ ಮೇಯಿಸ್ತಾ ಇರ್ಬೇಕಾದ್ರೆ ಆ ಸಿಕ್ಕಿದಂತ ಒಂದು ಮೂರ್ತಿ ಆಟ ಆಡೋಂಥ ಸಂದರ್ಭದಲ್ಲಿ ಎಮ್ಮೆದನ ಮೇಯಿಸ್ಕೊಂಡು ಆಟ ಆಡೋಂಥ ಸಂದರ್ಭದಲ್ಲಿ ಸಿಕ್ಕಿದಂತ ಒಂದು ಮೂರ್ತಿ ಇದ್ದಂತ ಜಾಗ ಇದು. ಇದೇ ನಮ್ಮ ಈ ಕ್ಷೇತ್ರದ ಇವತ್ತೆಲ್ಲಾ ಕ್ಷೇತ್ರ ನಾವು ಒಳಗಡೆ ಗರ್ಭಗುಡಿ ಒಳಗಡೆ ನೋಡ್ತೀವಿ ದೇವಿಯ, ಅದೆಲ್ಲೂ ಅಲ್ಲ. ಮೂಲತಃ ಮುಖ್ಯವಾಗಿದ್ದಂತ ಜಾಗ ಈ ತಾಯಿ ಇದ್ದಂತ ಮೂಲತಃ ಪುಣ್ಯದ ಜಾಗ. ಈಗ ಭಕ್ತರುಗಳಿಗೆ ನಿರ್ಬಂಧನೆ ಇರಿವಿ, ಯಾರು ಒಳಗಡೆ ಬರ್ದಂಗೆ. ಮೊದಲು ಅವಕಾಶ ಕೊಟ್ಟಿದ್ದು, ಈಗ ಮ್ಯೂಸಿಯಂ ಆಗಿರೋದ್ರಿಂದ ಒಳಗಡೆ ಇಟ್ಟಿವಿ. ಮ್ಯೂಸಿಯಂಗೆ ಯಾರು ಎಂಟ್ರಿ ಕೊಡ್ತಾರೋ ಆ ತಾಯಿ ನೋಡಲಿಕ್ಕೆ, ಮೂಲ ಮೂರ್ತಿಯ ತಾಯಿ ನೋಡಲಿಕ್ಕೆ ಅವ್ರಿಗೆ ಅವಕಾಶ ಸಿಗ್ತದೆ. ಇದೊಂದೇ ಸ್ಥಳ ಸಿಕ್ಕದು. ಮ್ಯೂಸಿಯಂ ಒಳಗೆ ಯಾರು ಬರ್ತಾರೋ ಎಷ್ಟೋ ಜನಕ್ಕೆ ಯಾರಿಗೂ ಗೊತ್ತಿಲ್ಲ. ಇದು ಮೊಟ್ಟ ಮೊದಲ ಬಾರಿಗೆ ಹಿಂದೆ ಒಬ್ರು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಆಗಿತ್ತು, ತೋರಿಸಿದ್ದು. ಈಗ ಮತ್ತೊಂದ್ರಲ್ಲಿ ಅಂದ್ರೆ ಗುಡ್ ನ್ಯೂಸ್ ಅಲ್ಲಿ ಈಗ ನೋಡ್ತಾ ಇರೋದು ಈ ಜಾಗ ಎಲ್ಲದೆ ಅಂತ. ಇಲ್ಲಿಂದನೇ ಕ್ಷೇತ್ರ ಇಷ್ಟು ದೊಡ್ಡ ಮಟ್ಟಕ್ಕೆ ಇದು ಬೇರಿದು ತಳ ಬೇರು, ತಾಯಿ ಬೇರು ಅಂತ ಏನಂತೀವೋ ಇದು ತಾಯಿ ಬೇರು. ಈ ತಾಯಿ ಬೇರು ಎಲ್ಲಾ ಕಡೆಂದು ಹೊಡ್ಕೊಂಡಿರೋದು. ಅವತ್ತೇ ನನ್ನ ಅನಿಸಿಕೆ ನನಗೆ ಇವಾಗ ಅರ್ಥ ಆಗ್ತದೆ. ಯಾಕಂದ್ರೆ ಇದು ಸೀರಿಯಸ್ ಆಗಿ ಹೇಳ್ತಾರೆ. ಯಾಕಂದ್ರೆ ತಾಯಿ ಇಟ್ಕೊಂಡು ಹೇಳ್ತಾ ಇರೋದು, ತಾಯಿನೇ ಅವತ್ತ ಇಲ್ಲಿ ಕುಂತ್ಕೋಬೇಕು ಅಂತ ಆಸೆ ಪಟ್ಟಿಲ್ದೇನೋ ನಾವು. ನಮ್ಗೆ ಅವಿವೇಕಿಗಳು ಅಂತ ನಾವೇನ್ಕೋಬೇಕೀಗ. ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲದೇ ನಾವು ತಗೋಗಿ ತಾಯಿಯ ಮೂರ್ತಿ ಮುಂದೆ ಜಾಗ ಕಮ್ಮಿ ಆಗ್ಬಿಡ್ತದೆ. ಯಾಕೆ ಮೊದಲೇ ಗೊತ್ತಿಲ್ಲ, ಮನುಷ್ಯನಿಗೆ ಆಸೆ ಜಾಸ್ತಿ, ಜಾಗ ಕಮ್ಮಿ, ದೇವಸ್ಥಾನಕ್ಕೆ ಜಾಗ ಕೊಟ್ಬಿಟ್ರೆ ಎಲ್ಲ ಹೊಂಟೋಗ್ಬಿಡ್ತದೆ ಅನ್ಕೊಂಡು ಚಿಕ್ಕದಾಗಿ ಮಾಡಿದ್ದು. ಆದ್ರೆ ಅದರಿಂದ ಇವಾಗ ಏನಾಗ್ತು ಅಂದ್ರೆ ತಾಯಿ ನಾವು ಏನ್ ಸಿಕ್ಕಿತ್ತೋ ಅದ್ರ ಪಕ್ಕದಲ್ಲಿ ನಾವು ಪ್ರತಿಷ್ಠೆ ಮಾಡುವಂತ ಸಂದರ್ಭ ಬಂತು. ಪಕ್ಕದಲ್ಲಿಗೆ ನಾವು ಪ್ರತಿಷ್ಠೆ ಮಾಡಿ ದೊಡ್ಡ ಮೂರ್ತಿ ಪ್ರತಿಷ್ಠೆ ಆಗಿರೋದು ಇಲ್ಲೇನೆ. ಇವತ್ತು ನಾವು ಇದು ಆ ತಾಯಿಯ ಮೂರ್ತಿ ಇಲ್ಲೇ ಕುಂಡ್ರಿಸುವಂತ ಸಂದರ್ಭ. ಪೂಜೆ ಮಾಡ್ಲೇಬೇಕು, ನಾವು ಮಾಡ್ತಾವಿ. ಪ್ರತಿದಿನ ಪೂಜೆ ನಡೀತದೆ, ಪ್ರತಿನಿತ್ಯ ಪೂಜೆ ಮಾಡ್ಲೇಬೇಕು, ಮಾಡೇ ಮಾಡ್ತೀವಿ. ಇಲ್ಲೂ ನಮ್ಮಲ್ಲಿ ಮೂಲ ವಿಗ್ರಹ ನೋಡೋ ಭಾಗ್ಯ ಇಲ್ಲಿ ಒಳಗಡೆ ಯಾರು ಈ ಮ್ಯೂಸಿಯಂ ಒಳಗೆ ಬರ್ತಾರೆ ಅದು ಮೂಲ ಮೂರ್ತಿ ನೋಡ್ಬೋದು. ಒಂದ್ ಕಡೆ ಮ್ಯೂಸಿಯಂ ನೋಡ್ಬೋದು, ಮೂಲ ಮೂರ್ತಿಯ ಸಿಕ್ಕಿದಂತ ಜಾಗ ನೋಡ್ಬೋದು. ಅದು ಭೀಮ್ ನಮಸ್ಸಲ್ಲಿ ಒಂದು ದಿನ ತೆಗಿಯಲಿಕ್ಕೆ ಸಾಧ್ಯತೆ ಅಲ್ಲಿ. ಇಲ್ಲಿ ಪ್ರತಿನಿತ್ಯ ನಾವು ಸ್ಥಳ ಸಿಕ್ಕಿದಂತ ಜಾಗದ ಒಂದು ಸ್ಥಳ ಇದೇ ಮೂಲತಃ ತಾಯಿ ಬೇರು ಅಂತ ಹೇಳೋದು ತಪ್ಪಾಗ್ತದೆ. ಶ್ರೇಷ್ಠವಾದ ಜಾಗ, ಪವಾಡ ಸೃಷ್ಟಿ ಮಾಡಿದಂತ ಜಾಗ. ಈ ಜಾಗನೇ ಒಂದು ಪವಾಡ ಮಾಡಿ ಈ ಗ್ರಾಮನೇ ಒಂದು ರಾಜ್ಯ ಮಟ್ಟ, ದೇಶದ ಮಟ್ಟಕ್ಕೆ ತಗೋಗ್ತಾರಂತ ಜಾಗ ತೋರಿಸ್ತಂತ ಆ ಮಹಾತಾಯಿ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿ, ನಾವು ನೋಡಿರ್ಬೋದು, ತಾಯಿ ಅಂತಂದ ಮೇಲೆ ಶಕ್ತಿ ದೇವತೆ ಅಂದ್ರೆ ಅಲ್ಲಿ ಬೇವಿನ ಮರ ಇದ್ದೇ ಇರ್ತದೆ ಅಂತ ಒಂದು ಪದ್ಧತಿ ಐತೆ. ಕರೆಕ್ಟ್ ಬೇವಿನ ಮರ ಇರ್ತದೆ. ಅದೇ ನೋಡಿ, ಇಲ್ಲೇ ಬೇವಿನ ಮರ ಐತೆ. ನಾವು ಈ ಬೇವಿನ ಮರ ನಾವು ಯಾವುದೇ ಕಾರಣಕ್ಕೂ ಇದು ಮಾಡಿಲ್ಲ. ಕನ್ಸ್ಟ್ರಕ್ಷನ್ ಮಾಡಿದ್ರೆ ಬಟ್ ಇದೊಂದು ಮರ ಉಳಿಸಿದ್ರಲ್ಲ, ಮರ ಮಾತ್ರ ಹಂಗೆ ಉಳಿಸಿವಿ. ಈ ಮರಕ್ಕೆ ಒಂದು ಜಗಲಿ ಕಟ್ಟಿವಿ. ಜಗಲಿ ಕಟ್ಟಿಯಲ್ಲಿ ಎಲ್ಲಾ ತರದ ಒಂದು ವಿಗ್ರಹಗಳಿಟ್ಟಿವಿ. ಎಲ್ಲರೂ ಅವರೇ. ಅಂದ್ರೆ ಒಂದು ಸಂದೇಶ ಹೋಗ್ಬೇಕು ಅಂತ, ಪ್ರತಿಯೊಬ್ಬರಿಗೂ ಒಂದು ಸಂದೇಶ ಹೋಗ್ಬೇಕು ಅನ್ನೋ ಒಂದು ಉದ್ದೇಶ. ಅಂದ್ರೆ ಅವಾಗ ಒಂದು ಊರಿನ
ಮುಂದೆಗಡೆ ದೇವಸ್ಥಾನ ಇರ್ಬೇಕಾದ್ರೆ ಆ ದೇವಸ್ಥಾನ ಮುಂದೆಗಡೆ ಒಂದು ಕಟ್ಟೆ ಇರ್ತಿತ್ತು, ಅರಳಿ ಕಟ್ಟೆಯೋ ಬೇವಿನ ಕಟ್ಟೆ ಇರ್ತಿತ್ತು. ಅಲ್ಲಿ ಕುಂತ್ಕೊಂಡು ಕೆಲಸ ಎಲ್ಲ ವ್ಯವಸಾಯ ಎಲ್ಲ ಮುಗಿಸ್ಕೊಂಬರಲ್ಲಿ ಒಂದು ವಿಶ್ರಾಂತಿ ಪಡಿತಿದ್ರು ರೈತರುಗಳು. ಆ ರೈತರುಗಳು ವಿಶ್ರಾಂತಿ ಪಡ್ತಿರ್ಬೇಕಾದ್ರೆ ಅದೇ ರೀತಿ ಇಲ್ಲೊಂದು ತೋರಿಸಿರುವಂತ ಅಂದ್ರೆ ಇದು ಬೇವಿನ ಮರ ಅವತ್ತಿಂದನೂ ಇದೆ, ಅವಾಗಿಂದ ಇರುವಂತ ಬೇವಿನ ಮರನೇ ಇದು. ಸಣ್ಣದಿತ್ತು, ಹೋಯ್ತಾ 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 ದಪ್ಪ ಆಗ್ತಾ ಇದೆ ಇವಾಗ. ಬಟ್ ಇಷ್ಟೊಂದು ದೊಡ್ಡ ಕನ್ಸ್ಟ್ರಕ್ಷನ್ ಆದ್ರೂ ಇದನ್ನ ಹಂಗೆ ಉಳಿಸ್ಕೊಂಡಿವಿ ಅದೇ ರೀತಿ. ಯಾಕೆಂದ್ರೆ ಶಕ್ತಿ ದೇವತೆ ಎಲ್ಲಿರ್ತಾಳೋ, ದೇವಿ ಎಲ್ಲಿರ್ತಾಳೋ ಅಲ್ಲಿ ಬೇವಿನ ಮರ ಅಂತಾರೆ. ಆ ರೀತಿ ಸೂರ್ಯನ ಕಿರಣನು ಬೀಳ್ತದೆ, ಒಳಗಡೆ ಬೀಳ್ತದೆ. ಬೆಳಕಿನ ಮತ್ತೆ ಗಾಳಿಯ ಒಂದು ವ್ಯವಸ್ಥೆ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮೇಲ್ಗಡೆ ಸುಧಾ ಒಂದು ಏನೇ ಒಂದು ತೊಂದರೆ ಆಗದಂಗೆ ಕ್ಲೀನ್ ಆಗಿ ಹಂಗೆ ಇಟ್ಟಿವಿ. ಇಲ್ಲಿ ನೋಡ್ಬೋದು ಮಕ್ಕಳುಗಳು ಆಟ ಆಡುವಂತ ಬಂಡಿ, ಯಾವ ರೀತಿ ಬಂಡಿ ಹಿಡಿತೀರ ಹಳೆ ಕಾಲದಲ್ಲಿ. ಚೈಲ್ಡ್ಹುಡ್ ಅಲ್ಲಿ ತುಂಬಾ ಜನ ಅನುಭವಿಸಿರ್ತಾರೆ. ಅನುಭವಿಸಿರೋರಿಗೆ ಇದು ಅರ್ಥ ಆಗ್ತದೆ, ಒಂದು ರಿಯಲೈಸ್ ಆಗುತ್ತೆ ಅವ್ರಿಗೆ ಅರ್ಥ ಆಗ್ತದೆ. ನಾವ್ ಹಿಂಗ್ ಒಡ್ಡಾಡ್ತಾ ಇರುತ್ತೆ. ಇವತ್ತಿನ ಮಕ್ಳಿಗೆ ಯಾರಿಗೂ ಇರಲ್ತೋ, ನಮ್ಮ ಏಜು ನಿಮ್ಮ ಏಜ್ ಅಲ್ಲಿ ಇರೋಂಥವ್ರಿಗೆ ಇದು ಪರಿಪೂರ್ಣ ಅರ್ಥ ಆಗ್ತದೆ. ಕೈಗೆ ಒಂದು ಬಿದ್ರದ್ದು ಕಟ್ಕೊಳ್ಳವು, ಇದ್ರ ಮರದ ಒಂದು ಇದು ಮಾಡ್ಬಿಟ್ಟು ಒಂದು ಹಗ್ಗ ಕಟ್ಕೊಂಡು ಗಾಳಿ ಕಟ್ಕೊಂಡು ಎಳ್ಕೊಬರೋ ಕೂತ್ಕೊಂಡು ನಾನ್ಗೂ ಅಷ್ಟು ದೂರ ನೀನ್ ಅಷ್ಟು ದೂರ ಅಂತ ಹೇಳಿ ಅಂತದ್ದು ಸಂದರ್ಭ. ಡ್ರೆಸ್ ಕೂಡ ಅವತ್ತಿನ ಕಾಲಘಟ್ಟದ ಸೆಲೆಕ್ಟ್ ಮಾಡಿದ್ವಿ. ಅದೇ ಅವಾಗ ಹಂಗೆ ಆಗ್ತಿತ್ತು, ಸಂತೆಯಲ್ಲಿ ಸಿಕ್ತಿತ್ತು ಎಲ್ಲ ಸಂತೆ ಪಟ್ಪಟ್ಟೆ ಚಡ್ಡಿ ಇಲ್ಲ ಗುಂಡಿ ನಿಕ್ಕರ್ಗಳು, ಲಾಡಿ ನಿಕ್ಕರ್ಗಳು ಮಾಡ್ತಿದ್ದಂಥದ್ದು. ಆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಈ ಕೊರವಂಜಿ ಅಂತ ಬರ್ತಿದ್ರು. ಬುಟ್ಟಿ ತಗೊಂಡು ಕೊರವಂಜಿ ಹೇಳ್ತೀನಿ, ಕಣಿ ಹೇಳ್ತೀನಿ ಅನ್ಕೊಂಡು ಆ ಥರ ಕೊರವಂಜಿ ಹೇಳುವಂಥದ್ದು ಒಂದು ಸಂಪ್ರದಾಯ ಇಟ್ಟೆ. ಅಂದ್ರೆ ಈ ಕೊರವಂಜಿ ಇಟ್ಟಿರೋದು ಸುಮ್ಮನೆ ಅನ್ನಲ್ಲ, ಹಿಂದೆ ಶ್ರೇಷ್ಠವಾದಂಥ ಕೊರವಂಜಿ ಇದ್ರ ಒಂದು ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿ ಆಮೇಲೆ ಹೇಳ್ತೀವಿ ನಾವು. ಅದೇ ರೀತಿ ಜನಪದ ಶೈಲಿ, ಜನಪದಕ್ಕೆ ಬಂದ ಇಲ್ಲಿ ಜನಪದಕ್ಕೆ ಬಂದಾಗ ನಮ್ಮಲ್ಲಿ ಯಾವುದೇ ಊರಿನ ಉತ್ಸವ ಕಲಾ ಮೇಳಗಳು ಮಾಡಿದ್ರೆ ನಮ್ಮಲ್ಲಿ ನಗಾರಿ ಬಾರಿಸೋದು, ತಮಟೆ ಬಾರಿಸೋದು ಇರ್ತಿತ್ತು. ಆ ಥರ ಬಾರಿಸ್ತಾ ಇರೋದು ನೋಡ್ತಾ ಕುಂತವ್ರು, ಹೆಂಗ್ ಬಾರಿಸ್ತಾ ಇರೋದೇ ನೋಡ್ತಾ ಕುಂತಿರೋದು. ಅಜ್ಜಿ ಮತ್ತೆ ತಾತ ಒಬ್ರು ಗೌಡ್ರು ನೋಡ್ತಾ ಕುಂತಿರೋಂಥದ್ದು. ಒಂದೊಂದಕ್ಕೊಂದೊಂದು ಅರ್ಥ ಇದೆ ಆ ಹಳ್ಳಿಗೆ ಸಂಬಂಧಪಟ್ಟಂಗೆ. ಆ ಹಳ್ಳಿಯ ಮೇಲೆ ಆ ಹಳ್ಳಿಯಲ್ಲಿ ಒಂದು ದೇವಸ್ಥಾನ ಇರಲೇಬೇಕು, ದೇವಸ್ಥಾನಕ್ಕೊಂದು ವಿಗ್ರಹ ಕೆತ್ತಬೇಕು. ಅದೇ ರೀತಿ ಒಂದು ಶಿಲ್ಪಿಗಳು ಇರ್ತಿದ್ರು. ಕಲ್ಲಿನ ಯಾವ ರೀತಿ ಕೆತ್ತನೆ ಮಾಡಿ ಶಿಲ್ಪಿ ಮಾಡ್ತಿದ್ರು. ಇವಾಗೆಲ್ಲ ಮಿಷಿನ್ ಬರ್ತದೆ, ಅವಾಗ ಕೈಲೇ ಹೆಂಗೆ ಕೆತ್ತಾ ಇದ್ರು ಅನ್ನೋ ಸಂದರ್ಭ ಬರ್ತಿತ್ತು. ಅದಾದ್ಮೇಲೆ ಹಳ್ಳಿ ಮನೆ ಕಟ್ಬೇಕಾದ್ರೆ ಒಂದು ಕಲ್ಲು ಹೊಡಿಯುವಂಥದ್ದು, ಜಲ್ಲಿ ಹೊಡಿಯುವಂಥದ್ದು ಮಾಡ್ತಾ ಇದ್ರು. ಆ ರೀತಿ ತೋರಿಸುವಂಥದ್ದು, ಯಾವ ರೀತಿ ಒಂದು ಮಾಡೋದು. ಮತ್ತೆ ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಆ ರೈತ ಅಡಿಗೆ ಮಾಡ್ಕೊ ಉಣ್ತಿದ್ದ. ಎಲ್ಲ ಮಾಡೋದು ಮುಖ್ಯ ಅಲ್ಲ, ರೈತ ಅಡಿಗೆ ಮಾಡ್ಕೊ ಉಣ್ಣೋದು. ಆದ್ರೆ ರೈತ ಯಾವ ರೀತಿ ಇಲ್ಲಿ ಕುಟ್ಟುವಂಥದ್ದು, ಮಗು ಹಿಡ್ಕೊಂಡು ಅನ್ನ ಉಣ್ಸೋದು, ಅಲ್ಲಿ ಅಡಿಗೆ ಮಾಡೋದು ಒಬ್ರು ತಾಯಿ, ಇಲ್ಲೊಬ್ರು ಸೌದೆ ಒಲೆಯಲ್ಲೇ ಉಪಯೋಗಿಸ್ತಿದ್ದು. ಎಲ್ಲ ತಾಮ್ರದ ಐಟಮ್ಗಳೇ ಉಪಯೋಗಿಸ್ತಿದ್ದು. ಮಡಿಕೆ ಮತ್ತೆ ತಾಮ್ರ, ಇವಾಗೆಲ್ಲ ಸ್ಟೀಲು ಅಲ್ಯೂಮಿನಿಯಂ ಬಂದವೆ. ಅವಾಗ ಯಾವ ರೀತಿ ಮಾಡ್ಕೊ ಊಟ ಮಾಡ್ತಿದ್ರು ಅನ್ನೋದು ತೋರಿಸುವಂಥದ್ದು. ನೆಲದ ಮೇಲೆ ಊಟ ಮಾಡೋದು. ಇವಾಗೆಲ್ಲ ನಾವು ಚೇರ್ ಮೇಲೆ ಕೂತ್ಕೋತೀವಿ. ಮತ್ತೆ ಅದೇ ರೀತಿ ನಾವು ಚಿಕ್ಕ ಮಕ್ಳು ಇರ್ಬೇಕಾದ್ರೆ ನಮಗೂ ಅರ್ಥ ಆಗ್ತದೆ. ಸ್ವೀಟ್ ಅಂಗಡಿ, ಮಿಠಾಯಿ ಅಂಗಡಿ ಅಂತಿದ್ರು. ಆ ಮಿಠಾಯ ಇದು ಮಾಡ್ಕೊಳ್ಳೋದು ನೋಡ್ಬೋದು. ಅಲ್ಲಿಂದ ಏನಪ್ಪ ಇದೇನು ಮೂಗುನಲ್ಲಿ ಹಿಂಗೈತಿ ಅಂತ ಅವಾಗೆಲ್ಲ ಹೇಳೋರು. ಗೊಣ್ಣೆ ಸುರ್ಕೊಂಡು ಸುರಿತಾ ಇದ್ರು, ನಾವು ಮಿಠಾಯಿ ಇಸ್ಕೊ ತಿನ್ಕೊಬರೋವು. ನಮ್ಗೆ ಇದೆಲ್ಲ ಅನುಭವ ಐತೆ. ಮಿಠಾಯಿ ಅಂಗಡಿ ಇದು. ಇಲ್ಲಿಂದ ಬಂದ್ರೆ ಆ ಊರಿನ ಒಂದು ಭರತನಾಟ್ಯದ ಒಂದು ಶಾಲೆ, ಭರತನಾಟ್ಯದ ಶಾಲೆ ಇದು. ಇಡೀ ನಮ್ಮ ರಾಜ್ಯದ ಸಂಸ್ಕೃತಿನೇ ಒಂದ್ ಕಡೆ ಅಡಗಿದೆ ಇಲ್ಲಿ, ಒಂದ್ ಕಡೆ. ಮತ್ತೆ ಅವಾಗ ನೋಡಿದ್ರೆ ಹಾಸಿಗೆ ಹೊಲಿಯುವಂಥದ್ದು. ಇವಾಗ ಹಾಸಿಗೆ ಹೊಲಿಬೇಕಾದ್ರೆ ನಾವು ಮಿಷಿನ್ ಉಪಯೋಗಿಸ್ತೀವಿ. ಅವಾಗ ಕೌದಿ ಅಂತಂತಿದ್ರು. ಅದ ತಯಾರಿ ಹೆಂಗ್ ಮಾಡ್ತಿದ್ರು, ಹಳ್ಳಿ ಹಾಕೊಂಡು ಹತ್ತಿ ಹಾಕೊಂಡು ಮಾಡ್ತಿದ್ದಂಥ ಒಂದು ಸಂದರ್ಭ. ಇದಾದ್ಮೇಲೆ ಹಳೆ ಕಾಲದಲ್ಲಿ ಆಯುರ್ವೇದಿಕ್ ಉಪಯೋಗಿಸ್ತಾ ಇದ್ರು. ಆಯುರ್ವೇದಿಕ್ ಉಪಯೋಗಿಸ್ತಿ. ಹೆಂಗೆ ಆರೋಗ್ಯ ಕೆಟ್ಟಿದ್ರೆ ಕರ್ಕೋಗಿ ಯಾವ್ದು ಮಿಷಿನ್ಗಳಿಲ್ಲದೆ ಕೈಲೇ ಆಪರೇಷನ್ ಮಾಡಿ ಹೆಂಗೆ ಮಾಡ್ತಾ ಇದ್ರು ಅನ್ನೋದು ತೋರಿಸುವಂತ ಒಂದು ಸಂದರ್ಭ. ಆಯುರ್ವೇದ ಚಿಕಿತ್ಸೆ ಅನ್ನೋದೇ ಇದು ಒಂದು ತೋರಿಸಿರುವಂಥದ್ದು. ಇದಕ್ಕಾದ್ಮೇಲೆ ಈ ಹಳ್ಳಿಗೆ ಇವಾಗೆಲ್ಲ ನಾವು ಬಣ್ಣ ಉಪಯೋಗಿಸ್ತೀವಿ. ಅವಾಗ ಬಣ್ಣ ಏನಿರಲ್ಲ, ಬರೀ ಸುಣ್ಣ ಉಪಯೋಗಿಸಿದ್ರು. ಆ ಸುಣ್ಣನ ಇವಾಗ ರೆಡಿಮೇಡ್ ಉಪಯೋಗಿಸ್ತೀವಿ. ಅವಾಗ ಕಲ್ಲ ತಂದು ಬೇಯಿಸ್ತಿದ್ದು ಸುಣ್ಣದ ಗೂಡು ತಗೋಗಿ ಮಾಡ್ತಾ ಇರೋವಂಥದ್ದು. ಸುಣ್ಣದ ಗೂಡಲ್ಲಿ ತಿರ್ಗ ಮತ್ತೆ ಇದಾದ್ಮೇಲೆ ಬಳೆ, ಹೆಣ್ಮಕ್ಳುಗಳು ಬಳೆಗಳಿಗೆ ಮುತ್ತೈದರಿಗೆ ತುಂಬಾ ಬೇಕಾಗಿದ್ದಂಥದ್ದು. ಮನೆ ಹತ್ರ ಹೋಗಿ ಬಳೆ ತೋರ್ಸೋರು. ಇವಾಗ ನಾವು ಅಂಗಡಿ ತಕ್ಕ ಹೋಗಿ ತೋರಿಸ್ಕೊಬರ್ಬೇಕು. ಅವತ್ತು ಮನೆ ತಕ್ಕೆ ಅವರೇ ಬರೋರು, ತೋರಿಸ್ತಿದ್ದಂಥ ಒಂದು ಸಂದರ್ಭ. ಮತ್ತೆ ಹಳ್ಳಿ ಅಂದ್ಮೇಲೆ ಒಬ್ರು ಗೌಡ್ರು ಇರ್ಲೇಬೇಕು. ಗೌಡ್ರ ಮನೆ ಇದು, ಊರಿನ ಗೌಡ್ರ ಮನೆ ಡಬಲ್ ಯಜಮಾನ್ರ ಗೌಡ್ರು ಅಂತಿರು ನೋಡಿ. ಡಬಲ್ 4 ಮನೆ ಇರ್ತಿತ್ತು ಯಾವಾಗ್ಲೂ. ಅಲ್ಲಿ ನೋಡಿ ಮೇನೆ ಅವ್ರ ಮನೆ ಮಕ್ಳುಗಳೆಲ್ಲ ಮೇಲ್ಗಡೆ ಆಟ ಆಡ್ತಾ ಇದ್ದಂತ ಒಂದು ಸಂದರ್ಭ. ಅವ್ರು ಆಟ ಆಡ್ತಾ ಇದ್ದದ್ದು. ಅದೇ ರೀತಿ ಗೌಡ್ರ ಮನೆ ಪಡಸಲೆ ಮೇಲೆ ಎಲ್ಲೋದೇನಾರ ಗೌಡ್ರ ಮನೆ ತಗೋಯ್ತೀನಿ ತಡಿ ಅಂತ ಅಂದ್ಬಿಟ್ಟು ಆಗ ಪಗಡೆ ಆಡ್ತಾ ಇದ್ದಂಥದ್ದು. ಕುಂತ್ಕೊಂಡು ಎಲ್ಲ ಆ ಗೌಡ್ರುಗಳಿಗೆ ಸಂಬಂಧಪಟ್ಟಂಗೆ ಅವರಿಂದ ಕೆಳಪಟ್ಟವ್ರು ಎಲ್ಲಿ ಮಾಡೋರು, ಅವ್ರ ಮನೇಲಿ ಸಾಗಸರ್ಕವಾಗಿ ಓಡಾಡೋರು ಅವ್ರ ಜೊತೆಲಿ ಅಂತವ್ರು ಪಗಡೆ ಆಡ್ತಾ ಕುಂತಿರೋರು. ಆ ಗೌಡ್ರು ಏನ್ ಮಾಡೋರು, ನ್ಯಾಯ ಪಂಚಾಯತಿ ಮಾಡೋದು. ಆಮೇಲೆ ಅವ್ರಿಗೆ ಸಾಲ ಗಿಲ ಯಾರು ಬಿಡ್ಬೇಕಾದ್ರೆ ಇವ್ರು ಕೊಡ್ಬೇಕು ಬೇಡವು ಅಂತ ಲೆಕ್ಕ ಪತ್ರದವ್ರು ಇವರು. ಈಯಪ್ಪ ಯಾರು ಸಾಲ ಕೇಳಕ್ ಬಂದವ್ರೆ, ಅವಾಗ ಸಾಲ ಕೇಳ್ಬೇಕಾದ್ರೆ ಹೆಂಗ್ ಕುತ್ಕೊಂಡು ಕೇಳ್ತಿದ್ರು ಅನ್ನೋದು ಒಂದು ತೋರಿಸುವಂಥದ್ದು. ಮತ್ತೊಂದೇನಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ರೈತರು ಅಂದ್ಮೇಲೆ ಕಾಫಿ ಟೀ ಕುಡಿತಿದಂತ ಕಾಲ ಅದುವೆ. ಅವಾಗ ಹಾಲ್ಕರಿ ಅಂತದ್ದು ಹಸು ಕಟ್ಕೊಂಡು ಅವಾಗೆಲ್ಲ ಎಮ್ಮೆ ಹಸುಗಳೇ ಜಾಸ್ತಿ ಇರ್ತಿದ್ವು. ಇವಾಗಿನ ಥರ
ಸೀಮೆ ಹಸುಗಳು ಫಾರಂ ಹಸುಗಳು ಯಾವ ಬರ್ತಿರಲಿಲ್ಲ. ಗೆಜ್ಜೆ ಹಗ್ಗ ಎಲ್ಲ ಸೇರಿಸಿ ತೋರಿಸಿರುವಂಥದ್ದು. ಮತ್ತೆ ಅಲ್ಲೇ ಎಮ್ಮೆ ಗೊಂತಿರೋದು, ಅಲ್ಲೇ ಮನೆ ಇರೋದು ಎಲ್ಲ ಇರೋದು. ಇವಾಗ ಏನೋ ಎಮ್ಮೆ ತೊಪ್ಪೆ ಗೊರಕು, ಎಮ್ಮೆ ದನಿಂತ ತೊಪ್ಪೆ ಗೊರಕು ಅಂದ್ರೆ ಸಿಸಿ ಅಂತೀವಿ ಈಗ. ಆಮೇಲೆ ಪ್ರತಿ ಅವತ್ತಿನ ಕಾಲದಲ್ಲಿ ಹೂವು ಕಟ್ತಿದ್ರು, ಹೂವು ಕಟ್ಟುವಂತ ಒಂದು ಸಂದರ್ಭ. ಆಮೇಲೆ ಅವಾಗ ಏನೇ ಮಾಡಕೋರು ಒಂದು ಹಳ್ಳಿ ಅಂದ್ಮೇಲೆ ಒಂದು ಪಾತ್ರೆ ಅಂಗಡಿ ಇರಲೇಬೇಕು. ಹಿತ್ತಾಳೆ ಅಂಗಡಿ, ಹಿತ್ತಾಳೆ ತಾಮ್ರದ ಅಂಗಡಿ ಇದು ಸಿಕ್ಕುವಂಥದ್ದು. ಇಲ್ಲಿ ಇವೆಲ್ಲ ಹಿತ್ತಾಳೆ ಪಾತ್ರೆ ಅಂಗಡಿಗೆ ಯಾವ ರೀತಿ ಬಂದು ಖರೀದಿ ಮಾಡಕ್ ಬಂದವ್ರಿ ಅಂತ ತೋರಿಸೋದು. ಮತ್ತೆ ಹಳ್ಳಿ ಒಳಗಡೆ ಒಂದು ಮಕ್ಳುಗಳಿಗೆ ಕಿವಿ ಚುಚ್ಚಿಸಬೇಕು ಅಂತಂದ್ರೆ ಅಲ್ಲಿ ಹೋಗೋರು. ಇದೇ ಇಂಪಾರ್ಟೆಂಟ್ ಇವಾಗ್ಲೂ ನಡೀತದೆ. ಮೊದ್ಲೆಲ್ಲೋದ್ರಕ್ಕೆ ಮಕ್ಳು ಆಯ್ತು ಅಂದ್ರೆ 5 ತಿಂಗಳಾಯ್ತು ಅಂದ್ರೆ ಮಕ್ಳು ಕಿವಿ ಚುಚ್ಚಿಸ್ಬೇಕು ಅಂತಾರೆ. ಅವಾಗ ಹೋಗಿ ಇವ್ರ ಹತ್ರ ಹೋಗಿ ಒಡವೆ ಮಾಡೋರ ಹತ್ರ ಹೋಗಿ ಕಿವಿ ಚುಚ್ಚಿಸ್ಕೊಬರಕ್ಕೆ ಹೋಗಿ ಕುಂತಿರುವಂತ ಒಂದು ಸೀನ್ ಇದು. ಅಂದ್ರೆ ಒಂದು ಸಂಪೂರ್ಣವಾಗಿ ಗ್ರಾಮೀಣ ಬದುಕಿನ ಸಂಪೂರ್ಣ ಒಂದು ನೆನಪನ್ನ ಇಲ್ಲಿ ತೋರಿಸಿರುವಂತದ್ದು ನೋಡಿ. ಇವಾಗ ಸವಿತಾ ಸಮಾಜ ಅವಾಗ ಯಾವ ರೀತಿ ಉಪಯೋಗಿಸ್ತಿದ್ರು, ಕಟಿಂಗು ಸೇವಿಂಗ್ ನಾವ್ ಯಾವ ರೀತಿ ಮಾಡ್ತಿದ್ರು ಅನ್ನುವಂಥ ಒಂದು ಸಂದರ್ಭ ಚಿತ್ರಣವ ತೋರಿಸಿರುವಂಥದ್ದು. ಎಲ್ರಿಗೂ ಒಂದು ಗೊತ್ತಿರಬೇಕು. ಅವಂದಿನ ಕಾಲದಲ್ಲಿ ಹೆಂಗಿತ್ತು, ನಮ್ಮ ತಂದೆ ತಾಯಿ ಕಾಲದಲ್ಲಿ ಹೆಂಗಿತ್ತು, ಅಪ್ಪ ಅಜ್ಜಿ ತಾತ ಕಾಲದಲ್ಲಿ ಹೆಂಗಿತ್ತು, ಇವಾಗ ಹೆಂಗದೆ ಅಂತದ್ದು ತೋರಿಸುವಂಥದ್ದು. ಅದಾದ್ಮೇಲೆ ಇಲ್ಲಿ ಚಪ್ಪಲಿ ಹೆಂಗೆ ತಯಾರಿ ಮಾಡ್ತಾ ಇದ್ರು, ಚಪ್ಪಲಿಗಳ ಅವಾಗ ಯಾವ ರೀತಿ ಮಾಡ್ತಿದ್ರು ಅನ್ನುವಂಥದ್ದು. ಚಮ್ಮಾರು ಯಾವ ರೀತಿ ಚಪ್ಪಲಿಗಳು ತಯಾರು ಮಾಡ್ತಾರೆ, ಮತ್ತೆ ಅವ್ರ ಮನೆಗಳು ಹೆಂಗೆ ಇರ್ತಿದ್ದು ಅನ್ನುವಂಥ ಸಂದರ್ಭ. ಮಣ್ಣಿನ ಗುಡಿಸಲುಗಳು ಇರ್ತಿದ್ವು. ಅದಾದ್ಮೇಲೆ ಮಡಿವಾಳರು ಏನ್ ಮಾಡ್ತಿದ್ರು ಅಂದ್ರೆ ಅವಾಗ ಇವತ್ತಿನ ಕಾಲದ ಐರನ್ ಮಾಡ್ತಾ ಇದ್ರು. ಅವಾಗ ಇಡ್ಲಿ ಪೆಟ್ಟಿಗೆ ಹಾಕೊಂಡು ಮಾಡ್ತಿದ್ರು. ಇವತ್ತು ಇಡ್ಲಿ ಪೆಟ್ಟಿಗೆಗಳವೆ, ಆದ್ರೆ ಅವತ್ತಿನ ಕಾಲಕ್ಕೂ ಸ್ವಲ್ಪ ಬದಲಾವಣೆ ಆಗದೆ. ಆದ್ರೆ ಅವತ್ತು ನೋಡ್ಬೋದಾಗಿತ್ತು ಖಾರ ಹಿಂಗ್ ರುಬ್ಬರು ಮುಂದೆಗಡೆ ಮನೆ ಮುಂದೆಗಡೆ ಒಂದು ಕಲ್ಲು ಮಡಿಕೊಂಡು ಕಲ್ಲಲ್ಲಿ ಖಾರ ಅರ್ದಿ ಸಾಂಬಾರ್ ಮಾಡುವಂಥದ್ದು, ಒಲೆಲ್ಲ ಮಾಡುವಂಥದ್ದು. ಮಿಕ್ಸಿ ಬಂದು ಇವತ್ತೆಲ್ಲ ಮಿಕ್ಸಿ ಗ್ರೈಂಡರ್ ಅಂತ ಹೇಳುವಂತ ಸಂದರ್ಭ. ಇದು ನೋಡ್ಬೋದು. ಇದು ಕುರುಬ ಸಮುದಾಯದ ಜೀವನ ಶೈಲಿ. ಅವ್ರು ಹೆಂಗಿದ್ರು ಅಂದ್ರೆ ಕುರಿಗಳೇ ಅವ್ರಿಗೆ ಜೀವನದ ಮುಖ್ಯ ಕಸುಬಾಗಿರ್ತದೆ. ಅಲ್ಲೇ ಮಲಗೋದು, ಅಲ್ಲೇ ನಿದ್ರೆ, ಅಲ್ಲೇ ಅವರೇ ಒಂದು ಅವ್ರಿಗೆ ಬೀರೇಶ್ವರ ಅವ್ರ ದೇವರಾಗಿರ್ತದೆ, ಬೀರ್ಲಿಂಗೇಶ್ವರ ಅಂತ. ಅವರು ತಾಯಿ ಜೋಳ ಅಥವಾ ರಾಗಿ ಬೀಸ್ತಾ ಇರೋಂಥದ್ದು. ಇಲ್ಲಿ ನೋಡ್ಬೋದು. ಇಲ್ಲೊಬ್ರು ಆ ಉರಿಯ ಹೆಂಗೆ ತಯಾರಿ ಮಾಡುವಂಥದ್ದು, ಕಂಬಳಿ ತಯಾರಿ ಮಾಡ್ಬೇಕಾದ್ರೆ ಆ ಅಜ್ಜ ಒಬ್ರು ಕಂಬಳಿ ತಯಾರಿ ಮಾಡಕ್ಕೆ ಕುಂತ್ಕೊಂಡು ಕಂಬಳಿ ತಯಾರಿ ಮಾಡ್ತಾ ಇರೋಂಥದ್ದು ಇದು. ಇಲ್ಲಿಂದ ಬಂದ್ರೆ ಇಲ್ಲಿಗೆ ಪಟ್ಟು ಹಾಕುವಂಥದ್ದು. ಇವಾಗ ಕೈ ಕಾಲು ಮುರಿದವ್ರು ನಾವೇನ್ ಮಾಡ್ತೀವಿ ಅಂದ್ರೆ ಎಕ್ಸ್ರೇ ತಕ್ಷಣ ಸ್ಕ್ಯಾನಿಂಗ್ ಮಾಡಿಸು ಅಂತ ಹೇಳ್ತೀವಿ, ಆಪರೇಷನ್ಗೆ ಹೋಗ್ತೀವಿ. ಅವಾಗ ಏನಿಲ್ಲ, ಎಲ್ಲ ನೆಳದಿ ಕುಂಡಿಸ್ಬಿಟ್ಟು ಏನೇನೋ ನಾಟಿ ಔಷಧಿ ಹಾಕ್ಬಿಟ್ಟು ಕಟ್ಬಿಟ್ಟು ಚೆನ್ನಾಗಿರ್ತು ಹೋಗಪ್ಪ ಅಂತ ಅಂದರು. ಇವಾಗ ನಾವು ಎಷ್ಟೇ ಆಪರೇಷನ್ ಮಾಡಿಸ್ಕೊಂಡ್ರು ಒಂದೊಂದು ಟೈಮು ಅದು ಸರೋಗೋದೇ ಇಲ್ಲ, ಫೇಲ್ ಆಗ್ತೀವಿ ಅಂತ ತನಕ ಬರ್ತೀವಿ. ಅವಾಗಿದ್ದಂಥ ಒಂದು ಸಂದರ್ಭ. ವಿತೌಟ್ ಆಪರೇಷನ್ ಪಟ್ಕಟ್ಟು ರೆಡಿ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಎಲ್ಲಾ ಕಾಯಕ ಸಮುದಾಯಗಳನ್ನು ತಂದಿದ್ದೀರಾ ಇಲ್ಲಿ? ಕಾಯಕ ಸಮುದಾಯ ಅದರ ಕುಲಕಸಬು ಹೇಗಿತ್ತು, ನಮ್ಮ ಕೈಲಿ ಎಷ್ಟಾಗ್ತದೋ ಜಾಗಕ್ಕೆ ಎಷ್ಟು ಸಂದರ್ಭಕ್ಕೆ ತಕ್ಕಂತ ಬೇಕಾಗಿತ್ತು. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಎಲ್ಲ ಮಾಡ್ಬೇಕಾದ್ರೆ ರೈತ, ದೇಶದ ಬೆನ್ನೆಲುಬು ರೈತ. ಈ ದೇಶದ 2 ಕಣ್ಣುಗಳು, ಒಂದು ರೈತ ಮತ್ತೆ ಮತ್ತೊಬ್ರು ಸೈನಿಕರು ಅನ್ನೋಂಗೆ ಈ ದೇಶದ ಬೆನ್ನೆಲುಬು ರೈತ. ಈ ರೈತರು ಯಾವ ರೀತಿ ಒಕ್ಕಣೆ ಮಾಡ್ತಾ ಇದ್ರು, ಮರ ಇರವು ಮರದ ಕೆಳಗಡೆ ಇದು ಮಾಡೋದಂಥದ್ದು ನೋಡ್ಬೋದು. ಮತ್ತೆ ಈ ಮ್ಯೂಸಿಯಂ ಒಳಗಡೆ ಹಲವಾರು ಮರಗಳ ಒಂದು ಆಕೃತಿ ತೋರಿಸಿ, ಎಲ್ಲಿ ನೋಡಿದ್ರು ಬರೀ ಮರದ ಆಕೃತಿಗಳು. ಯಾಕಪ್ಪ ಅಂದ್ರೆ ನಮ್ಮ ಪರಿಸರ ಹಾಳಾಗ್ತದೆ, ಆ ಪರಿಸರ ಉಳ್ಕೊಳ್ಳಿ ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿರುವಂಥದ್ದು ಮರದ ಶೈಲಿಗಳು ತೋರಿಸಿರುವಂಥದ್ದು. ಇಲ್ಲಿ ನೋಡಿರ್ಬೋದು, ಇದು ನದಿಗಳ ಉಗಮ ಸ್ಥಾನ. ಗಂಗೆ, ಯಮುನೆ, ಚೈತ್ರೆ, ಗೋದಾವರಿ, ನರ್ಮದಾ, ಸಿಂಧು, ಕಾವೇರಿ ಅಂತ 7 ನದಿಗಳ ಏನು ಉಗಮ ಸ್ಥಾನ ಅಂತ ಹೇಳ್ತೀವೋ ಆ 7 ನದಿ ಎಲ್ಲಿ ಹುಡ್ತದೆ, ಎಲ್ಲಿ ಅಂತಿಮ ಯಾವ ಸಮುದ್ರ ಹೋಗಿ ಸೇರ್ತದೆ, ಆ ನದಿಗೆ ಎಷ್ಟು ಅಣೆಕಟ್ಟು ಬರ್ತವೆ, ಆ ಎಷ್ಟು ಕಿಲೋಮೀಟರ್ ನೀರು ಹರಿತದೆ, ಆ ರೈತನಿಗೆ ಆ ಒಂದೊಂದು ಅಣೆಕಟ್ಟಿಂದ ಎಷ್ಟು ಹೆಕ್ಟೇರ್ಗೆ ನೀರು ಉಣಿಸ್ತಾ ಇದೆ ಅನ್ನೋದು ತೋರಿಸುವಂಥದ್ದು. ಇದು ನನಗೆ ಗೊತ್ತಿಲ್ಲ ಎಷ್ಟು ಜನರಲ್ ನಾಲೆಡ್ಜ್. ಇದು ಜನರಲ್ ನಾಲೆಡ್ಜ್, ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಒಂದು ಮಾಹಿತಿ ಸಿಗ್ತದೆ, ಇನ್ಫಾರ್ಮೇಶನ್ ಸಿಗುತ್ತೆ. ಈ ತರ ಇರುವಂತ ಒಂದು ಸಂದರ್ಭ. ಇಲ್ಲಿ ನೋಡ್ಬೋದು, ಇದಿನ್ನು ಕವರ್ ತೆಗೆದಿಲ್ಲ, ಧೂಳು ತುಂಬುತ್ತದೆ ಅಂತ ಈಗ ತೆಗಿಸ್ತೀವಿ. 25 ಜನ ಮಹಾರಾಜರು, ಒಬ್ಬರು ರಾಜಕುಮಾರು, 21 ಜನ ಕಾಲ್ಪನಿಕ ಚಿತ್ರಗಳು ನಮ್ಮಲ್ಲಿ. ಅಧಿದೇವತೆ ಚಾಮುಂಡೇಶ್ವರಿ ಮತ್ತು ಮೈಸೂರಿನ ಮಹಾರಾಜರಿಗೆ ಅವಿನಾಭಾವ ಸಂಬಂಧ. ತಾಯಿ ಚಾಮುಂಡೇಶ್ವರಿಯನ್ನ ಆರಾಧನೆ ಮಾಡದೆ, ಪೂಜಿಸದೆ ಯಾವುದೇ ಕೆಲಸ ಕಾರ್ಯಗಳನ್ನು ಅವರು ಕೈಗೊಳ್ಳೋದಿಲ್ಲ. ಅಟ್ ಎ ಸೇಮ್ ಟೈಮ್ ನಮ್ಮ ನಾಳಿದಂತಹ ಮೈಸೂರಿನ ಆಳರಸರು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಇವತ್ತಿಗೂ ಕೂಡ ಸ್ಮರಣೀಯವಾಗಿರ್ತಕ್ಕಂಥದ್ದು. ಹೀಗಾಗಿ ಗೌಡಗೆರೆಯಲ್ಲಿರ್ತಕ್ಕಂತಹ ಚಾಮುಂಡೇಶ್ವರಿಯ ವಿಗ್ರಹ ಏನಿದೆ, ವಿಗ್ರಹದಲ್ಲೂ ಕೂಡ ಗಂಡು ಬೇರಿನದ ನಾವು ಒಂದು ಚಿಹ್ನೆಯನ್ನ ಕಾಣ್ಬೋದು. ಅದ್ರ ಜೊತೆಗೆ ಇಲ್ಲಿನ ಮಲ್ಲೇಶ್ ಗುರುಗಳು ನಮ್ಮ ನಾಡಿದಂತಹ ರಾಜ ಪರಂಪರೆಯ ಪ್ರತಿಯೊಬ್ಬ ರಾಜರ ಪ್ರತಿಮೆಗಳನ್ನ ಇಲ್ಲಿ ಸ್ಥಾಪನೆ ಮಾಡಿ ಇಡೀ ಮೈಸೂರು ಸಂಸ್ಥಾನವೇ ಇಲ್ಲಿದೇನೋ ಅನ್ನೋದ್ರ ಮಟ್ಟಿಗೆ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಗುರುಗಳೀಗ ಮೈಸೂರಿನ ಅರಮನೆಗೆ ಹೋದ ಒಂದು ಫೀಲ್ ಆಗ್ತಾ ಇದೆ.
ಎಲ್ಲಾ ರಾಜರುಗಳನ್ನ ಯಾರು ಕೂಡ ಪೂರ್ತಿ ನೋಡಿಲ್ಲ. ಒಂದಷ್ಟು ಫೇಮಸ್ ಆಗಿರೋ ರಾಜರುಗಳನ್ನ ನಾವು ಓದ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು. ಈ ರೀತಿ ಈಗ ಎಲ್ಲಾ ಮಹಾರಾಜರುಗಳು ಕೂಡ ಇಲ್ಲಿ ಒಂದೇ ಕಡೆ ನೋಡ್ತಕ್ಕಂಥ ಸೌಭಾಗ್ಯವನ್ನ ಕಲ್ಪಿಸಿದ್ರಿ. ಯಾವ ಕಾರಣಕ್ಕೆ ಈ ಕಾನ್ಸೆಪ್ಟ್ ತಗೊಂಡ್ರಿ ಅಂತ ಹೇಳಿ? ಅಂದ್ರೆ ನಮ್ಮ ನಾಡಿನ ಅಧಿದೇವತೆ, ಶಕ್ತಿ ದೇವತೆ ಅಂತ ತಾಯಿ ಚಾಮುಂಡೇಶ್ವರಿ, ಈಗ ನಮ್ಮ ಅಧಿದೇವತೆ ಅನ್ಕೊಂಡು ಪೂಜೆ ಮಾಡ್ತೇವೆ. ಅದೇ ರೀತಿ ಮೈಸೂರಿನ ಕುಲದೇವತೆಯಾಗಿ ಮತ್ತೆ ಮೈಸೂರಿನ ಮಹಾರಾಜರನ್ನ ಯದುವಂಶದ ಕುಲದೇವತೆಯಾಗಿದ್ದಂಥ ತಾಯಿ. ಅಲ್ಲಿ 25 ಜನ ಮಹಾರಾಜರು, ಒಬ್ರು ಮತ್ತೆ ರಾಜಕುಮಾರರು ಬರ್ತಾರೆ. ಅದರೊಳಗೆ 25ನೇರು ಜಯಚಾಮರಾಜೇಂದ್ರ ಒಡೆಯರ್ ಬರ್ತಾರೆ. 25ನೇ ಜಯಚಾಮರಾಜೇಂದ್ರ ಒಡೆಯವ್ರಿಗಿಂತ ರಾಜ ನಮ್ಮ ಮೈಸೂರ ಪ್ರಾಂತ್ಯವನ್ನು ಆಳಿರ್ತಾರೆ. ಬ್ರಿಟಿಷ್ನವರೇ ಅವ್ರಿಗೆ ಎದ್ರಿ ಅನ್ನುವಂಥ ಸಂದರ್ಭ ಆಗಿತ್ತು ಅಂತ ಹೇಳುವಂಥ ಒಂದು ಸಂದರ್ಭದ ಬ್ರಿಟಿಷ್ನವರು ಎದುರುತ್ತಿದ್ರು ಮೈಸೂರು ಮಹಾರಾಜರಿಗೆ ಅಂತ. ಯಾಕಂದ್ರೆ ಶಕ್ತಿ ದೇವತೆ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರಿಗೆ ಅದೇ ಅಂತ ಹೇಳುವಂಥ ಒಂದು ಸಂದರ್ಭ ಆಗಿತ್ತು. ಆದ್ರಿಂದ 25 ಜನ ಮಹಾರಾಜರನ್ನ ನಾವು ನೋಡಿರೋದು 5 ಜನ ಮಾತ್ರ ಎಲ್ಲರೂ ನೋಡಿರುವಂಥದ್ದು. ಆದ್ರೆ ಅದೇ ರೀತಿ 5 ಜನ ನೋಡಿರುವಂಥದ್ದು. ನಮ್ಮಲ್ಲಿ ಏನಾಗದಂದ್ರೆ 21 ಜನ ಮಹಾರಾಜರುಗಳನ್ನೂ ನಾವೆಲ್ಲರೂ, ಅವು 21 ಜನ ಮಹಾರಾಜರು ಕಾಲ್ಪನಿಕ ಚಿತ್ರ. ಏನಪ್ಪ ಹಿಂಗಿದ್ರ ರಾಜರು ಅಂತ ಕೇಳ್ಬೋದು. ಆದ್ರೆ ನಮಗೂ ಗೊತ್ತಿರುವಂಗೆ ಕಾಲ್ಪನಿಕ ಚಿತ್ರಗಳು 21 ಜನ ಮಹಾರಾಜರು. ಆ ಕಾಲ್ಪನಿಕ ಚಿತ್ರಗಳನ್ನ ಅವ್ರು ಎಷ್ಟು 10ನೇ ಜಯಚಾಮರಾಜೇಂದ್ರ ಒಡೆಯರು, 1ನೇ ಜಯಚಾಮರಾಜೇಂದ್ರ ಒಡೆಯರು, 2ನೇ ಒಡೆಯರು, ಆ ರೀತಿ ಎಲ್ಲರೂ 21 ಜನ ಕಾಲ್ಪನಿಕ ಚಿತ್ರಗಳು ಇವೆಲ್ಲ ಇರುವಂತ ತಯಾರಾಗಿರುವಂಥದ್ದು. 21 ಜನ ಮಹಾರಾಜರುಗಳು ಇವರು ಎಷ್ಟೋ ಜನ ಕೊಡುಗೆ ಕೊಟ್ಟರೆ ಮೈಸೂರಿಗೆ, ನಮ್ಮ ಪ್ರಾಂತ್ಯಕ್ಕೆ, ಮೈಸೂರು ಪ್ರಾಂತ್ಯಕ್ಕೆ ಕೊಡುಗೆ ಕೊಟ್ಟರೆ. ಆದ್ರಿಂದ ಇವರೆಲ್ಲರೂ ಇಟ್ಟಿರುವಂತ ಒಂದು ಸಂದರ್ಭ. ಸೇಮ್ ಅರಮನೆ ಏನಿದೆ, ಅರಮನೆ ಬ್ಯಾಕ್ ಗ್ರೌಂಡ್ ಏನ್ ಕಲರ್ ಇದೆ ಅದೇ ಕಲರ್ ಕಾಂಬಿನೇಷನ್ ಮಾಡಿದೀರಾ. ನೋಡ್ತಾ ಇದ್ರ ಸ್ಟ್ರಕ್ಚರ್ ಇರ್ಬೋದು, ಎಲ್ಲವೂ ಕೂಡ ಒಂದ್ ರೀತಿಯಲ್ಲೂ ಅರಮನೆ ಒಳಗಡೆ ಹೋದ್ವೇನೋ ಅನ್ನೋ ಒಂದು ಫೀಲ್ ಆಗ್ತಾ ಇದೆ. ಈ ರಾಜರುಗಳ ಬಗ್ಗೆ ಮಾಹಿತಿ, ಇನ್ಫಾರ್ಮೇಶನ್ ಕೂಡ ಇಲ್ಲಿ ಸಿಗುತ್ತೆ. ಇಲ್ಲಿ ಸಿಗುತ್ತೆ. ಈಗಂದ್ರೆ ಅವ್ರದ್ದೆಲ್ಲರದ್ದು ಈ ರಾಜರು ಯಾರು, 1ನೇ ಜಯಚಾಮರಾಜೇಂದ್ರ ಒಡೆಯರ್ ಯಾರು, ಅವರು ಎಲ್ಲಿ ಎಷ್ಟನೇ ಶತಮಾನದಲ್ಲಿ ಹುಟ್ಟಿದ್ರು, ಎಷ್ಟನೇ ಇಸ್ವಿ ಬದುಕಿದ್ರು, ಅವ್ರ ಕಾಲಘಟ್ಟದಲ್ಲಿ ಏನೆಲ್ಲ ನಮ್ಮ ಮೈಸೂರು ಪ್ರಾಂತ್ಯಕ್ಕೆ ಸಮಾಜವನ್ನು ಸುಧಾರಣೆ ಮಾಡಿದ್ರು ಅನ್ನೋದು ಪ್ರತಿಯೊಬ್ಬರದ್ದು ಹಿಸ್ಟ್ರಿ ನಾವು ಇಲ್ಲಿ ಇಡ್ತೀವಿ. ಯಾಕೆಂದ್ರೆ ಆ ಒಬ್ಬ ವ್ಯಕ್ತಿಗೆ, ಯಾಕೆಂದ್ರೆ ನಮ್ಮ ಮೈಸೂರು ಪ್ರಾಂತ್ಯ ಮೊದಲು ಕರ್ನಾಟಕ ಅನ್ನೋದಕ್ಕಿಂತ ಮುಂಚಿತವಾಗಿ ಮೈಸೂರು ಪ್ರಾಂತ್ಯ ಅಂತ ಇತ್ತು. ಆ ಮೈಸೂರು ಪ್ರಾಂತ್ಯ ಆಗಿದ್ದಂತ ಮಹಾರಾಜರುಗಳನ್ನೇ ನಾವು ನೋಡ್ಕೊಂಡ್ರೆ ಗೊತ್ತಾಗಿಲ್ಲ ಅಂತಂದ್ರೆ ನಾವಿನ್ನೇನು ಗೊತ್ತಿಲ್ಲ ಅಂತ ನನ್ನ ಉದ್ದೇಶ. ಮೈಸೂರವರಂತೂ ಮೈಸೂರು ಪ್ರಾಂತ್ಯದವರು ಬದುಕಿದ್ದು ಸತ್ತಂಗೆ ಅವರು ಸ್ಮರಣೆ ಮಾಡಲಿಲ್ಲ ಅಂದ್ರೆ ಅದರಿಂದ ನಾವು ಅವರ ಯದುವಂಶಸ್ಥರನ್ನ ನಾವು ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಇಟ್ಟಿರುವಂತ ಒಂದು ಸಂದರ್ಭ. ಒಂದು ತುಂಬಾ ಡಿಫ್ರೆಂಟ್ ಟಾಸ್ಕ್ ಅಂತ ಅನಿಸ್ಲಿಲ್ವಾ ನಿಮ್ಗೆ? ಯಾಕಂದ್ರೆ ಅಷ್ಟು ರಾಜರುಗಳನ್ನ ಅವರ ಇಮೇಜ್ಗಳನ್ನ ಹುಡುಕಿ ಇದೇ ತರ ಇದ್ರು, ಅವರ ಡ್ರೆಸ್ ಕೋಡ್ ಇರ್ಬೋದು, ಅವ್ರ ಕಾಲ್ಗಟ್ಟ ಇರ್ಬೋದು. ನನಗೆ ಇದು ಹುಡುಕ್ಬೇಕಾದ್ರೆ ನಾನು ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ತ್ರಿಪುರ ಸುಂದರಿ ಜ್ವಾಲಾಮುಖಿಗೆ ಬಂದಾಗ ಜ್ವಾಲಾಮುಖಿ ದೇವಸ್ಥಾನದೊಳಗಡೆ ಒಂದು ಚಿಕ್ಕದೊಂದು ಫೋಟೋ ಇತ್ತು. 25 ಜನ ಮಹಾರಾಜರು, ಒಬ್ಬ ರಾಜ್ಕುಮಾರರು, ಅವ್ರದ್ದು ಫೋಟೋ ಇತ್ತು. ಆಗ ನೋಡಿದೆ. ಅದು ನೋಡಿದಾಗ ಅದು ಎಲ್ಲಿತ್ತು ಅಂದರೆ ಅರಸು ಇದರಲ್ಲಿ ಸಂಘದಲ್ಲಿ ಅದು ತಯಾರಿ ಮಾಡಿರ್ತಾರೆ. ಅದು ಆ ಫೋಟೋನ ಹುಡುಕ್ತೀನಿ, ತರಿಸ್ಕೊತೀನಿ. ಆ ಫೋಟೋ ತರಿಸ್ಕೊಂಡು ಅದ್ರ ಪ್ರಕಾರನೇ ಮಾಡಬೇಕು ಅಂತ ನಮ್ಮ ಆರ್ಟಿಸ್ಟ್ ಕೇಳಿ ಆ ಪ್ರಕಾರದಲ್ಲಿ ಮಾಡಿಸ್ಕೊಬತ್ತಾ ಇರೋಂಥ. ಅಲ್ಲ, ಯಾಕೆ ಇಷ್ಟೊಂದು ಪ್ರೀತಿ ಅಂತ? ಯಾಕಂದರೆ ತುಂಬ ಜನ ಮೈಸೂರಲ್ಲೇ ಇದ್ದಾರೆ, ಸಾಕಷ್ಟು ಅಧಿಕಾರ ಅನುಭವಿಸ್ತಾರೆ, ಬಟ್ ಮಹಾರಾಜರನ್ನ ಸ್ಮರಣೆ ಮಾಡೋ ವಿಚಾರದಲ್ಲಿ ಟೀಕೆನೆ ಮಾಡ್ತಾರೆ. ಬಟ್ ನೀವು ಇಲ್ಲಿ ಗೌಡಗೆರೆಯಲ್ಲಿ ತಾಯಿ ಚಾಮುಂಡೇಶ್ವರಿನ ಪ್ರತಿಷ್ಠಾಪನೆ ಮಾಡ್ತೀರಿ. ತಾಯಿ ಚಾಮುಂಡೇಶ್ವರಿಯ ಪಂಚಲೋಹ ವಿಗ್ರಹದಲ್ಲೂ ಕೂಡ ಮೈಸೂರಿನ ಸಂಸ್ಥಾನದ ಚಿಹ್ನೆ ಆದಂಥ ಗಂಡು ಬೇರುಂಡ ಇದೆ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅಷ್ಟೂ ರಾಜರುಗಳನ್ನು ವಿರಾಜಮಾನವಾಗಿ ಕೂರಿಸಿ ಅವರ ಸಾಧನೆಗಳನ್ನು ಜನಗಳಿಗೆ ಪರಿಚಯಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರಿ. ನಮ್ಮಲ್ಲಿ ಉದ್ದೇಶ ಏನಪ್ಪ ಅಂತಂದರೆ ಒಂದೇ, ಯದುವಂಶದ ಕುಲದೇವತೆ, ಯದುವಂಶಸ್ಥರು ಇಬ್ಬರು ಇರಲೇಬೇಕು. ಅವ್ರ ಕುಲದೇವತೆ ಅವಳೆ ಅಂದಮೇಲೆ ಯದುವಂಶಸ್ಥರು ಇರಲೇಬೇಕು. ನಮ್ಮಲ್ಲಿ ಪ್ರಾಮುಖ್ಯತೆ ಇವತ್ತು ನಮ್ಮಲ್ಲಿ ಏನೇ ಒಂದು ಪೂಜೆ ಪುರಸ್ಕಾರ ಮಾಡಿದ್ರು ಅರಸು ಕುಲಸ್ಥರು ಇಲ್ಲಿ ಮೊದಲನೇ ಪೂಜೆ ಮಾಡ್ತಾರೆ. ಹೌದಾ? ನಮ್ಮಲ್ಲಿ ಜಾತ್ರೆ ಏನೇ ನಡೆದ್ರು ಅರಸು ಕುಲಸ್ಥರೇ ಇಲ್ಲಿ ಮೊದಲನೇ ಪೂಜೆ ಮಾಡುವಂಥದ್ದು. ಅದು ಒಂದು ಪದ್ಧತಿ ಇರುವಂಥ ಸಂದರ್ಭ. ಆದ್ದರಿಂದ ಅವ್ರಿಗೆ ತುಂಬ ಏನೋ ಒಂದು ಪ್ರೀತಿಯೋ ಇಲ್ಲ ಪೂರ್ವಜನ್ಮದ ಒಂದು ಪುಣ್ಯನೋ ಗೊತ್ತಿಲ್ಲ, ಅವ್ರ ಮೇಲೆ ಅಷ್ಟು ಪ್ರೀತಿಯಿಂದ ಮಾಡಿಸ್ಬೇಕು ಅನ್ನೋ ಒಂದು ತಾಯಿ ಒಂದು ಪ್ರೇರೇಪಣೆ ಮನಸ್ಸಿಗೆ ಕೊಟ್ಟಂಥ ಸಂದರ್ಭದಿಂದ ಮಾಡಿಸ್ತಾರಂಥ ಸಂದರ್ಭ. ಏನಕ್ಕಂದ್ರೆ ಗುರುಗಳೇ, ಏನಕ್ಕೆ ಈ ಪ್ರಶ್ನೆ ಕೇಳ್ತೀನಿ ಅಂದರೆ, ಇಷ್ಟೊಂದು ಎಲ್ಲ ಮಹಾರಾಜರು, ತಾಯಿ ಚಾಮುಂಡೇಶ್ವರಿ, ಗಂಡು ಬೇರುಂಡ ಮಹಾರಾಜರು ಮೈಸೂರು ಸಂಸ್ಥಾನಕ್ಕೆ ಕೊಟ್ಟಂತಹ ಕೊಡುಗೆಗಳು ಇತಿಹಾಸ ಪುಟಗಳಲ್ಲಿದೆ. ಸೂರ್ಯ ಚಂದ್ರ ಇರೋ ಗಂಟನೂ ಕೂಡ ಅದು ಇರುತ್ತೆ. ಎಷ್ಟೇ ಜನ್ರೇಷನ್ ಬಂದರೂ, ಈಗ KRS ಆಗ್ಬೋದು, ಮೈಸೂರು ಮೆಡಿಕಲ್ ಕಾಲೇಜ್ ಆಗ್ಬೋದು, ಈ ಥರ ಸಾವಿರಾರು ಪ್ರಥಮಗಳಿಗೆ ಅವರು ಯಶಕಂಡದಲ್ಲಿ ಮೊದಲನೇ ಬಾರಿಗೆ ಬೆಳಕು ಕೊಡ್ತಾರೆ. ಇಷ್ಟೊಂದು ಹಿಸ್ಟೋರಿಕಲ್ ಸಾಧನೆ ಮಾಡಿರ್ತಕ್ಕಂತಹ ಮಹಾರಾಜರುಗಳು ಅರಮನೆ ಆ ಪರಂಪರೆಯನ್ನು ಇಲ್ಲಿ ಜೀವಂತವಾಗಿರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರಿ. ಇದನ್ನೇನಾದರೂ ಮೈಸೂರಿನ ಮಹಾರಾಜರು ಅಥವಾ ಮಹಾರಾಣಿಯವರಿಗೆ ತೋರಿಸ್ಬೇಕು ಅಥವಾ ಅವ್ರನ್ನ ಕರ್ಕೊಬಂದು ಅವ್ರ ಕೈ ಅಲ್ಲಿ ಉದ್ಘಾಟನೆ ಮಾಡಿಸ್ಬೇಕು ಅನ್ನೋ ಆಸೆ ಏನಾದರೂ ಇದೆಯಲ್ಲ? ಆಸೆ ಐತೆ. ಆಸೆ ಇರಬೇಕಾದ್ರೆ ಅವ್ರನ್ನೂ ಭೇಟಿ ಮಾಡಬೇಕು ಅಂತ ಒಂದು ಇಚ್ಛೆ ಪಟ್ಟಿವಿ. ಯಾರ ಯದುವೀರ್ ಕೃಷ್ಣ ಯದುವೀರವರು ಮತ್ತೆ ಮಹಾರಾಣಿ ಪ್ರಮೋದಾದೇವಿ ಮಹಾರಾಣಿಯವ್ರನ್ನೂ ಇಬ್ಬರನ್ನೂ ಭೇಟಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿವಿ.
ಆ ತಾಯಿ ಆಶೀರ್ವಾದ ಕೊಟ್ಟರೆ ಭೇಟಿ ಮಾಡಿ ಆ ತಾಯಿನ ಕರ್ಸ್ಕೋಬೇಕು ಅನ್ನೋ ಒಂದು ಅವಶ್ಯಕತೆ ಇದ್ದು ಅವ್ರಿಗೂ ಜ್ಞಾನೋದಯ ಕೊಟ್ಟು ಆ ತಾಯಿನ ಬೇಗ ಕರ್ಸ್ಕೊಳ್ಳಿ, ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಲಿ ಅಂತ ನಾನು ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ. ಅವರ ವಂಶಸ್ಥರನ್ನ ಅವರೇ ಬಂದು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಲಿ ಅಂತ. ಯಾಕಪ್ಪ ಅಂತಂದ್ರೆ ಇದು ಜಂಬದಿಂದ ಹೇಳ್ಕೊಳ್ಳುವಂಥದ್ದಲ್ಲ, ತಾಯಿಯ ಒಂದು ಸನ್ನಿಧಿ ಒಳಗಡೆ ಆ ಯದುವಂಶಸ್ಥ ಕುಲಸ್ಥರುಗಳೆಲ್ಲನೂ ಒಂದು ಕಡೆ ಕೂರಿಸಿವಿ, ಅವ್ರಿಗೊಂದು ಹೆಮ್ಮೆ ಆಗ್ಬೋದೇನೋ, ಅವ್ರಿಗೊಂದು ಖುಷಿ ಪಡ್ಬೋದೇನೋ ಅಂತ ನನ್ನ ಅನಿಸಿಕೆ, ಅಭಿಲಾಷೆ. ಯಾಕಂದ್ರೆ ಎಲ್ಲೂ ಇಲ್ಲದಂಥವ್ರನ್ನ ಒಂದೇ ಏಕಕಾಲದಲ್ಲಿ ನಾವು ಭಾವಚಿತ್ರದಲ್ಲಿ ನೋಡ್ಬೇಕಾಗಿತ್ತು. ಭಾವಚಿತ್ರದಲ್ಲಿ ಈಗ 5 ಜನ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ನೋಡ್ಬೋದು, ಜಯಚಾಮರಾಜೇಂದ್ರ ಒಡೆಯರ್ ನೋಡ್ಬೋದು, ಶ್ರೀಕಂಠದತ್ತ ಒಡೆಯರ್ ನೋಡ್ಬೋದು, ಎಲ್ಲರೂ ನೋಡ್ಬೋದು. ಆದರೆ 25 ಜನ ಮಹಾರಾಜರು ಮತ್ತೆ ಒಬ್ಬರು ರಾಜಕುಮಾರ ಅವ್ರನ್ನೂ ನಾವು ಒಂದೇ ಜಾಗದಲ್ಲಿ ಏಕಕಾಲದಲ್ಲಿ ಎಲ್ಲೂ ಎಲ್ಲಾ ಮೂರ್ತಿಗಳು ಇಲ್ಲ. ನನ್ನ ಅನಿಸಿಕೆ, ಅಭಿಪ್ರಾಯ ಇದು. ಇದ್ದದೋ ಇಲ್ವೋ ಅದು ನನಗೆ ಗೊತ್ತಿಲ್ಲ, ಫೋಟೋದಲ್ಲಿ ನೋಡ್ತಾ ಇದ್ದೋ. ಆದರೆ ಎಲ್ಲರೂ ನೋಡಿರಲ್ಲ, ಅವ್ರಿಗೊಂದು ಖುಷಿ ಆಗ್ಬೋದೇನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಅವರೇ ಬಂದು ಉದ್ಘಾಟನೆ ಮಾಡಲಿ ಅನ್ನೋದು ನನ್ನ ಅಭಿಲಾಷೆ, ಆಕಾಂಕ್ಷೆ. ಇನ್ವೈಟ್ ಮಾಡ್ತೀರಿ, ಭೇಟಿ ಆಗ್ತೀವಿ, ಶೀಘ್ರದಲ್ಲೇ ಭೇಟಿ ಆಗ್ಬೇಕು ಅನ್ಕೋತೀನಿ. ಶೀಘ್ರದಲ್ಲೇ ಭೇಟಿ ಆಗ್ತೀನಿ. ಅವ್ರು ಯಾವಾಗ ಅಪಾಯಿಂಟ್ಮೆಂಟ್ ಕೊಡ್ತಾರೋ ಅವತ್ತು ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬಿಟ್ಟು ಒಂದಿನ ಭೇಟಿ ಆಗ್ಬಿಟ್ಟು ಇನ್ವೈಟ್ ಮಾಡೋಣ ಅಂತ ಅನ್ಕೊಂತೀವಿ. ತಾಯಿ ಆಶೀರ್ವಾದ ಕೊಟ್ಟು ಕರ್ಸ್ಕೊಂಡು ಅವ್ರ ಕೈಯಲ್ಲಿ ಉದ್ಘಾಟನೆ ಮಾಡಿಸ್ತೀನಿ ಅಂತ ನನ್ನ ಪ್ರೇರೇಪಣೆ. ಆಗಲಿ ಗುರುಗಳೇ, ಇಲ್ಲಿ ಈಗ ಮಹಾರಾಜರ ಕಾನ್ಸೆಪ್ಟ್ ಆಯಿತು. ಈಗ ಮಹಾರಾಜರು ಅಂದರೆ ನಮ್ಮ ಕಣ್ಮುಂದೆ ಬರ್ತಕ್ಕಂಥದ್ದು ಕೆ ಆರ್ ಎಸ್ ಎಷ್ಟು ಜನ ರೈತರುಗಳಿಗೆ ಹೊಟ್ಟೆ ತುಂಬಿಸ್ತಾ ಇದೆ, ಕುಡಿಯೋ ನೀರು ಕೊಡ್ತಾ ಇದೆ ಬೆಂಗಳೂರಿನಂಥ ಸಿಟಿಗೆ, ಮೈಸೂರಿನಂಥ ಸಿಟಿಗೆ. ಅವತ್ತಿನ ಕಾಲದಲ್ಲಿ ಮಹಾರಾಜರು ತನ್ನ ಆಸ್ಥಾನದಲ್ಲಿದ್ದಂತಹ, ತನ್ನ ಸಂಬಂಧಿಕರ ಕೊರಳಲ್ಲಿದ್ದಂಥ ಒಡವೆಗಳನ್ನ ಅಡ ಇಟ್ಟು ಅವತ್ತು ಡ್ಯಾಮನ್ನು ಕಟ್ಟಿದ್ರು. ಇಲ್ಲಿ ಸಾಕಷ್ಟು ನದಿಗಳು ಮತ್ತು ಆ ನದಿ ಪಾತ್ರದಲ್ಲಿ ಬರ್ತಕ್ಕಂತಹ ಡ್ಯಾಮ್ಗಳು, ಸೇತುವೆಗಳು, ನದಿಯ ಮೂಲ ಮತ್ತು ಅದು ಎಲ್ಲಿ ಯಾವ ಸಮುದ್ರಕ್ಕೆ ಸೇರ್ತದೆ ಅನ್ನೋ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಮಾಡಿದ್ದೀರಾ. ಮಹಾರಾಜರು ಎದುರುಗಡೆನೇ ಇದೆ. ಇದು ಒಳ್ಳೆ ಪ್ರಶ್ನೆ. ಏನಪ್ಪ ಅಂತಂದರೆ, ನಮ್ಮಲ್ಲಿ ಈಗಿನ ಪರಂಪರೆ ಒಳಗಡೆ ಏನು ಮಾಡ್ತಾವೆ ಅಂದರೆ, ಎಲ್ಲ ಆಗೋಗಿರೋದಕ್ಕೆ ನಾವು ಮತ್ತೆ ರೀಸೈಕ್ಲಿಂಗ್ ಮಾಡ್ತಾವೆ ಅಷ್ಟೇ. ಹಿಂದೆ ಮಹಾರಾಜರೇ ಮಾಡಿಬಿಟ್ಟಿದ್ದು, ಅದಕ್ಕೆ ಮಹಾರಾಜರು ಮುಂದೆ ಇರಬೇಕು. ಅವ್ರ ಮುಂದೆಗಡೆ ನದಿಗಳ ಉಗಮ ಸ್ಥಾನ ಆಗ್ಬೋದು, ಅದು ಅಣೆಕಟ್ಟಿರೋಂಥ ಅಣೆಕಟ್ಟುಗಳಾಗ್ಬೋದು. ಯಾಕೆಂದ್ರೆ ಅವ್ರು ಹಿಂದೆ ಮಹಾರಾಜರುಗಳು ರೈತರುಗಳಿಗೆ ಅವತ್ತಿನ ಕಾಲದಲ್ಲಿ ರೈತರುಗಳಿಗೆ ತುಂಬ ಕೊಡ್ತಾಯಿದ್ರು, ಬೆಲೆ ಕೊಡ್ತಾಯಿದ್ರು. ಮತ್ತು ನೀರಾವರಿಗೆ ತುಂಬ ಯಥೇಚ್ಛವಾದಂಥ ಪ್ರಾಮುಖ್ಯತೆ ಕೊಟ್ಟರು. ಈಗ ಉದಾಹರಣೆಗೆ ನಾಲ್ಮಡಿ ಕೃಷ್ಣರಾಜ ಒಡೆಯವರು ಅವತ್ತು KRS ಕಟ್ಟಕ್ಕೆ ಅವಕಾಶ ಮಾಡಲಿಲ್ಲ ಅಂದರೆ, ಮತ್ತು ಮಹಾರಾಣಿಯವರು ಅವತ್ತು ತನ್ನ ಮೈ ಮೇಲಿದಂಥ ಒಡವೆಗಳ ಕೊಡಲಿಲ್ಲ ಅಂದರೆ ಇವತ್ತು ನಾವು KRS ಇರಲಿಲ್ಲ. ಈಗ ಜಯಚಾಮರಾಜೇಂದ್ರ ಒಡೆಯರು ನಾವು ಎಷ್ಟು ಪೂಜೆ ಮಾಡ್ತೀವೋ, ಮಹಾರಾಣಿಯವ್ರನ್ನೂ ಅಷ್ಟೇ ನಾವು ಪೂಜೆ ಮಾಡಬೇಕಾಗಿರೋಂಥ ಸಂದರ್ಭ ಆಗಬೇಕು. ಅದೇ ಉದ್ದೇಶಕ್ಕೋಸ್ಕರ ಅದು ಒಂದು ಮಹಾರಾಣಿಯವರು ಮತ್ತು ನಾಲ್ಮಡಿ ಕೃಷ್ಣರಾಜ ಒಡೆಯರು ಇಬ್ಬರನ್ನೂ ಒಂದು ವಿಗ್ರಹ ಮಾಡಿಸ್ತಾವೆ ಅಲ್ಲಿಗೆ ಒಂದೇ ಜಾಗಕ್ಕೆ. KRS ಸುಧಾ ಇಲ್ಲಿ KRS ಅಂದ್ರೆ ಆ ತಾಯಿಯವರ ಒಂದು ವಿಗ್ರಹ ಬರುತ್ತೆ. ಯಾಕಂದ್ರೆ ಇವತ್ತು ನೋಡ್ತಾ ಇರ್ತೀವಿ, ತುಂಬಾ ಜನ ಹೆಣ್ಮಕ್ಳು ಎಷ್ಟು ಸಾಧ್ಯ ಅಷ್ಟು ಒಡವೆನ ಮಾಡಿಸ್ಕೊಂಡು ನಾನೇ ಇಟ್ಕೋಬೇಕು ಅಂತಾರೆ. ಅಂಥದ್ರಲ್ಲಿ ರಾಜ್ಯದ ಜನಸಾಮಾನ್ಯರ ರೈತರ ಉದ್ಧಾರಕ್ಕೋಸ್ಕರ ಆ ಮಹಾತಾಯಿ ತನ್ನ ಒಡವೆನ ಕೊಟ್ಟು KRSನ ಕಟ್ಟಲಿಕ್ಕೆ ಪ್ರೇರೇಪಣೆ ಆಗ್ತಾರೆ ಅಂದ್ರೆ ಅವ್ರು ತುಂಬಾ ಮಾದರಿಯ ಒಂದು ಮಹಾರಾಣಿ ಅಂತ ಅನ್ಸುತ್ತೆ. ಮಹಾರಾಣಿಯವರು ಅದೇ ಉದ್ದೇಶಕ್ಕೋಸ್ಕರ ನಾವೇನ್ ಮಾಡ್ತಾಯಿವಿ ಅಂದ್ರೆ, ಇಬ್ರು ನಾಲ್ಮಡಿ ಕೃಷ್ಣರಾಜ ಒಡೆಯರು ಮತ್ತೆ ಮಹಾರಾಣಿಯವರು ಇಬ್ರದ್ದು ಒಂದೇ ಜಾಗದಲ್ಲಿ ಕೂರಿಸ್ಬೇಕು. ಅದು ಎಲ್ಲಿ ಅಂದ್ರೆ, ನಾವು KRS ಏನ್ ನಾವು ಮಾಡಿವಿ, KRS ತಲಕಾವೇರಿ ಮಾಡಿ ತಲಕಾವೇರಿಯಿಂದ KRS ಯಾವ ರೀತಿ ಡ್ಯಾಮ್ ಬರ್ತದೆ ಅದೇ ಜಾಗದಲ್ಲಿ ಅವ್ರಿಬ್ರು ಕೂರಿಸ್ಬೇಕು ಅನ್ನೋದು ನಮ್ದು ಒಂದು ಕಾನ್ಸೆಪ್ಟ್ ಇದೆ. ಅದು ಮಾಡ್ತಾವೆ. ಈ 4 ತಿಂಗಳು ಅವೆರಡು ಸಿಗ್ತಾವೆ ನಮ್ಮ ಕೈಗೆ, ಅದನ್ನು ನೋಡ್ಬೋದು. ಇಲ್ಲಿ 12 ಜ್ಯೋತಿರ್ಲಿಂಗಗಳು ಇಲ್ಲಿಂದ ಪ್ರಾರಂಭ ಆದ್ರೆ ರಾಮೇಶ್ವರ, ಇಲ್ಲಿ 12 ಜ್ಯೋತಿರ್ಲಿಂಗಗಳು ಬರ್ತವೆ. ಈ 12 ಜ್ಯೋತಿರ್ಲಿಂಗಗಳನ್ನ ನಾವು ನೋಡ್ಬೋದು. ಈಗ 12 ಜ್ಯೋತಿರ್ಲಿಂಗಗಳು ಯಾವ್ಯಾವ ರೀತಿಲಿ ಇವೆ ಅಂದ್ರೆ, ಒಂದೇ ಜಾಗದಲ್ಲಿ ಏಕ ಬಿಂದು ಅನ್ನೋದನ್ನ ನಾವು ತೋರಿಸ್ತೀವಿ. ಆದ್ರೆ ಶ್ರೀ ಕ್ಷೇತ್ರದಲ್ಲೂ 12 ಜ್ಯೋತಿರ್ಲಿಂಗ ಏಕಕಾಲದಲ್ಲಿ ದರ್ಶನ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಎಲ್ಲೋ ಈಗ 12 ಜ್ಯೋತಿರ್ಲಿಂಗಕ್ಕೂ ಎಷ್ಟೋ ಜನ ಹೋಗಕ್ಕಾಗಲ್ಲ, ನಮ್ಮ ಹಳ್ಳಿ ರೈತರುಗಳು ಎಷ್ಟೋ ಜನ ಹೋಗಕ್ಕಾಗಲ್ಲ, ಮಕ್ಳುಗಳು ಎಷ್ಟೋ ಜನ ಹೋಗಕ್ಕಾಗಲ್ಲ. ಈಗ ಉದಾಹರಣೆಗೆ ಕೇದಾರ್ನಾಥ್ ಹೋಗ್ಬೇಕಂದ್ರೆ ದೊಡ್ಡ ಯಕ್ಷ ಪ್ರಶ್ನೆ ಅದು. ಎಷ್ಟು ಜನ ಹೋಗ್ಬೇಕು ಅಷ್ಟು ಜನ ಹೋಗ್ಬೇಕಾದ. ಯಾಕಂದ್ರೆ ಹೋಗ್ತಾ ಹೋಗ್ತಾ ಆಕ್ಸಿಜನ್ ಪ್ರಾಬ್ಲಮ್ ಆಗ್ತದೆ, ಅಲ್ಲಿ ಸಮಸ್ಯೆ ಇರೋದು. ಮತ್ತೆ 23 ಕಿಲೋಮೀಟರ್ ನಡ್ಕೊ ಹೋಗ್ಬೇಕಾಗಿರುವಂಥದ್ದು. ಅದರಿಂದ ಅಲ್ಲೆಲ್ಲ ಹೋಗಕ್ಕಾಗಂತ ಇಲ್ಲೇ ಬಂದು ನೋಡ್ಲಿ ಹೆಂಗಿತ್ತು ಕೇದಾರ್ನಾಥ್, ಅಲ್ಲಿ ವಿಗ್ರಹ ಹೆಂಗಿತ್ತು ಅನ್ನೋದು ತೋರಿಸ್ಕೊಡುವಂಥದ್ದು. ಎಲ್ಲ ವಿಗ್ರಹಗಳು 12 ಜ್ಯೋತಿರ್ಲಿಂಗಗಳನ್ನ ಒಂದೇ ಕಡೆ 12 ಜ್ಯೋತಿರ್ಲಿಂಗಗಳ ದರ್ಶನ ಆಗೋಗ್ಬೇಕು ಇಲ್ಲಿ ಅನ್ನೋದು ಒಂದು ಉದ್ದೇಶ. ಓಂಕಾರೇಶ್ವರ ಎಲ್ಲರೂ ಯಾವ ರೀತಿ ಇರ್ತವೆ ಅಂತ. ಇಲ್ಲಿ ಸಪ್ತ ಋಷಿಗಳು, 7 ಜನ ಋಷಿಗಳು, ಆಮೇಲೆ ಸಪ್ತ ಮಾತೃಕೆಯರು ಇಲ್ಲಿ ನೋಡ್ಬೋದು. ಸಪ್ತ ಮಾತೃಕೆಯರು ಗೋಡೆಯಲ್ಲಿ ಹಂಗೆ 2D ವ್ಯವಸ್ಥೆಯಲ್ಲಿ ಮಾಡಿರೋವಂಥದ್ದು. ಇದು ಎಲ್ಲ 3D ಆದರೆ ಸಪ್ತ ಮಾತೃಕೆಯರು 2D ವ್ಯವಸ್ಥೆಯಲ್ಲಿ ಮಾಡಿರೋವಂಥದ್ದು. ಸಪ್ತ ಋಷಿಗಳೆಲ್ಲ ಒಂದೇ ಕಡೆ. ಇದು ಹೆಂಗೆ ಅಂದರೆ, ಏನು ನಾವು ದೇವಿಯ ವಿಗ್ರಹ ನಾವು ನಿಲ್ಲಿಸಿದವೋ ಆ ದೇವಿ ವಿಗ್ರಹ ನಿಲ್ಲಿಸ್ಬೇಕಾದ್ರೆ ಒಳಗಡೆ 2 ಪಿಲ್ಲರ್ ಇವೆ. ಆ ಪಿಲ್ಲರ್ ಇಲ್ಲಿಂದ
ಹೋಗಿರೋಂಥದ್ದು. ತಾಯಿ ಪಾದದ ಪಿಲ್ಲರ್ಗಳು ನಿಂತಿರೋದು ಇಲ್ಲಿಂದ. ಅದು ಸುಮ್ಮನೆ ಯಾರು ಬಂದು ತುಳಿಯೋದು ಮುಟ್ಟೋದು ಏನೋ ಮಾಡ್ತಾರೆ, ವರಿಕ ಕೂತ್ಕೋತಾರೆ ಅಂತಂದ್ಬಿಟ್ಟು ಉತ್ತದ ಕಾನ್ಸೆಪ್ಟ್ ಮಾಡಿರೋಂಥದ್ದು ಒಂದು. ಎರಡನೇದು ಬ್ರಾಹ್ಮಣಿ ಮುಹೂರ್ತದಲ್ಲಿ ಯಾರ ಜ್ಞಾನ ಮಾಡಬೇಕು ಅಂತೇನಾರಂದರೆ ಅವ್ರಿಗೆ ವಿಶೇಷವಾಗಿ ಇಲ್ಲಿ ಒಳಗಡೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಬೆಳಿಗ್ಗೆ ಒಳಗಡೆ ಇಲ್ಲೇ ವ್ಯವಸ್ಥೆ ಮಾಡ್ತೀವಿ. ಆ ಕಡೆಗೆ ಈ ಕಡೆ ಒಂದು 5-6 ಜನ ಕುತ್ಕೊಳ್ಳೋಂಗೆ ವ್ಯವಸ್ಥೆ ಮಾಡ್ತೀವಿ. ಏನು ಸೌಂಡ್ ಬರಲ್ಲ ಇಲ್ಲಿ. ಒಂದು ಪ್ರಶಾಂತವಾದಂಥ ಒಂದು ಜಾಗ ಇದೆ. ಇಲ್ಲಿ ಓಂಕಾರ ಅಕ್ಷರದ ಒಂದು ಮ್ಯೂಸಿಕ್ ಹಾಕ್ತೀವಿ. ಇಲ್ಲಿಂದ ಬಂದ ತಕ್ಷಣ ಹೊರಗಿನ ಜಂಜಾಟನೇ ಹೊಂಟೋಗ್ಬೇಕು. ಈಗ ನೋಡಿಬೇಕಾರೆ ನಾವು ಇಲ್ಲಿಂದ ಹೋಗ್ತಾ ಇದ್ದಂಗೆ ಈಗ ನಾವು ಎಲ್ಲಿವೆ ಅಂತ ಯಾರಿಗೂ ಗೊತ್ತಿಲ್ಲ, ಎಲ್ಲೆಲ್ಲಿ ಹೋಗಿದೆ ಎಲ್ಲೆಲ್ಲಿ ಬಂದಿದ್ದು ಅಂತ. ಒಂದು ಅಕ್ಕಿಯ ಸದ್ದು ಸುದ ನಮ್ಗೆ ಇಲ್ಲಿ ಕೇಳಿಸ್ತಾ ಇಲ್ಲ. ಹೊರಗಿನ ಪ್ರಪಂಚದ ಒಂದು ವೆಹಿಕಲ್ ಆರನ್ ಸದ್ದು ಸುದ ಕೇಳಿಸ್ತಾ ಇಲ್ಲ. ಇಲ್ಲಿಂದ ಆಚ್ಕೋದಂಗೆ ನಾನು ಎಲ್ಲಿದ್ದೆ ಅನ್ನೋದು ಒಂದು ಇದ್ಕೋಗ್ಬಿಡ್ತದೆ. ಆದ್ದರಿಂದ ಇದು ಉತ್ತದ ವ್ಯವಸ್ಥೆಯಲ್ಲಿ ಮಾಡಿರೋಂಥದ್ದು. ಯಾಕೆಂದರೆ ಸಪ್ತ ಋಷಿಗಳು ಅಲ್ಲಿ ಇರ್ತಾರೆ, ಸಪ್ತ ಮಾತೃಕೆಯರು ಇರ್ತಾರೆ. ಅಲ್ಲಿ ನಾವು ಕುಂತ್ಕೊಂಡು ಜ್ಞಾನ ಮಾಡಿದ್ರೂ ಒಬ್ಬ ಮನುಷ್ಯನಿಗೆ ಮೈಂಡು ಸ್ವಲ್ಪ ವರ್ಕ್ ಆಗಬೇಕು ಅನ್ನೋ ಒಂದು ಉದ್ದೇಶ. 10 ಕೈಗಳಿಂದ ಕೂಡಿದಂಥ ದೇವಿಯ ಒಂದು ಮೂರ್ತಿ. ಅಂದರೆ ಎಲ್ಲ ನೋಡ್ಕೊಬಂದು ಕೊನೆಯದಾಗಿ ಏನು ಮಾಡಬೇಕು ಅಂದರೆ ದೇವಿ ಆಶೀರ್ವಾದ ಬೇಕೇ ಬೇಕು. ಅದೇ ರೀತಿ ಆ ದೇವಿಯ ಆಶೀರ್ವಾದ ಎಲ್ರಿಗೂ ಇರಲಿ ಅನ್ನೋ ಒಂದು ಉದ್ದೇಶ. ಧಾರ್ಮಿಕ ಸುಧಾರಕರು, ಸಾಮಾಜಿಕ ಸುಧಾರಕರು, ವಿಜ್ಞಾನ, ಸಮಾಜ ಎಲ್ಲನೂ ನೋಡ್ಕೊಬಂದು, ನದಿ ಕೆರೆ ಮತ್ತು ಮಹಾರಾಜರುಗಳು, ಹಳ್ಳಿ ಸೊಗಡು ಎಲ್ಲ ನೋಡ್ಕೊಂಡು ಕೊನೆಯದಾಗಿ ಈ ಮ್ಯೂಸಿಯಮಿಂದ ಆಚ್ಕೋಬೇಕಾದ್ರೆ ದೇವಿ ಒಂದು ಆಶೀರ್ವಾದ ಇರಲಿ ಅನ್ನೋದು ಒಂದು ಉದ್ದೇಶ. ಅದರಿಂದ ಇಲ್ಲೊಂದು ದೇವಿ ಕೂರಿಸಿರೋಂಥದ್ದು. ಇದಾದಮೇಲೆ ಏನು ಮಾಡ್ತೀವಿ ಅಂದರೆ 4 ಜನ ಈಗಿನ ಶ್ರೇಷ್ಠ ಶ್ರೀಗಳನ್ನು ಶಿವೈಕ್ಯರಾಗಿರೋರನ್ನ ತಗೊಂಡಿವಿ. ಕಣ್ಣು ಮುಂದೆ ಇದ್ದಂಥವ್ರನ್ನೇ. ಒಂದು ಸಿದ್ಧಗಂಗಾ ಶ್ರೀಗಳು, ಎರಡನೇದು ಚುಂಚನಗಿರಿ ಶ್ರೀಗಳು, ಮೂರನೇದಾಗಿ ನಮ್ಮ ಪುಟ್ಟರಾಜ ಗವಾಯಿತ್ಗಳು, 4ನೇದಾಗಿ ಸಿದ್ದೇಶ್ವರ ಶ್ರೀಗಳು. ಈ 4 ಜನನೂ ಒಬ್ರಿಗೊಂದೊಂಥರ ವಿಭಿನ್ನವಾದಂಥ ಶ್ರೀಗಳು. ತ್ರಿವಿಧಿ ಪ್ರಪಂಚದಲ್ಲಿ ಧಾರ್ಮಿಕವಾಗಿ ಕ್ರಾಂತಿ ಮಾಡಿದಂಥವ್ರು. ಅದರಿಂದ ಅವರ ಆದರ್ಶ ಈಗಿನ ಮಕ್ಕಳುಗಳಿಗೆ ಬರಲಿ ಅಂದರೆ ಸನ್ಯಾಸತ್ವ ಸ್ವೀಕರಿಸಿ ಏನೆಲ್ಲ ಮಾಡಿದ್ರು ಅನ್ನೋದಕ್ಕೆ ಅವ್ರ ಮಕ್ಕಳು ಈಗಿನ ಸಮಾಜಕ್ಕೆ ಒಂದು ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶ ಆ ಮ್ಯೂಸಿಯಮಲ್ಲಿ 4 ಜನನೂ ಒಂದು ಜಾಗ ಮಾಡಿರೋಂಥದ್ದು ಒಂದು ಸಂದರ್ಭ. ನೋಡಿದ್ರಲ್ಲ ವೀಕ್ಷಕರೇ, ಇಡೀ ಕರ್ನಾಟಕವನ್ನ ಸುತ್ತಲಿಕ್ಕೆ ನಾವು ಸಾಕಷ್ಟು ದಿನಗಳು ಬೇಕಾಗ್ತದೆ, ಸಾವಿರಾರು ಕಿಲೋಮೀಟರ್ಗಳು ನಾವು ಜರ್ನಿಯನ್ನ ಮಾಡಬೇಕಾಗ್ತದೆ. ಆದರೆ ಚನ್ನಪಟ್ಟಣ ತಾಲೂಕಿನಲ್ಲಿ ಇರ್ತಕ್ಕಂಥ ಗೌಡಗೆರೆಯ ಚಾಮುಂಡೇಶ್ವರಿಯ ಪುಣ್ಯಕ್ಷೇತ್ರ ಏನಿದೆ, ಇಲ್ಲಿ ಇಡೀ ರಾಜ್ಯವನ್ನ 1 ತಾಸಿನಲ್ಲಿ ಸುತ್ತಾಗ್ತಕ್ಕಂಥ ಒಂದು ಅವಕಾಶವನ್ನ, ಜೊತೆಗೆ ಇತಿಹಾಸವನ್ನ ತಿಳ್ಕೊಳ್ತಕ್ಕಂಥ ಅವಕಾಶವನ್ನ, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಸಂಸ್ಕಾರ, ನಮ್ಮ ಪೂರ್ವಿಕರು, ನಮ್ಮ ಗ್ರಾಮೀಣ ಸೊಗಡಿನ ಬದುಕು ಹೇಗಿತ್ತು, ಕಾಯಕ ಸಮುದಾಯಗಳು ಯಾವ ರೀತಿ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ರು, ಇಲ್ಲಿರ್ತಕ್ಕಂಥ ನದಿಗಳು, ಜಲ, ದಾರ್ಶನಿಕರು, ಧರ್ಮಗುರುಗಳು, ದಾಸ ಸಾಹಿತ್ಯ, ಋಷಿ ಪರಂಪರೆ, ಈ ರೀತಿ ಏನು ಇತಿಹಾಸದಲ್ಲಿ ನಾವು ಓದ್ಕೊಂಡು ಬಂದಿದ್ದೀವಿ ಅಷ್ಟೂ ಚಿತ್ರಣವನ್ನ ಒಂದೇ ವೇದಿಕೆಯಲ್ಲಿ ಒಂದೇ ಸ್ಥಳದಲ್ಲಿ ನಮ್ಮ ಕಣ್ಮುಂದೆ ಬರ್ತಕ್ಕಂತಹ ಒಂದು 3D ವ್ಯವಸ್ಥೆಯಲ್ಲಿ ಇಲ್ಲಿ ಒಂದು ಮ್ಯೂಸಿಯಂ ಮಾಡಲಾಗಿದೆ. ಇಲ್ಲಿ ತನಕ ಚಾಮುಂಡೇಶ್ವರಿಯ 60 ಅಡಿ ಎತ್ತರದ ಪಂಚಲೋಹ ವಿಗ್ರಹವನ್ನು ನೋಡಿ ನಾವು ತುಂಬ ಖುಷಿ ಪಡ್ತಾ ಇದ್ವಿ. ಸಾಕಷ್ಟು ಜನ ಸೆಲ್ಫಿ ಫೋಟೋಗಳು ತಗೊಳ್ತಾ ಇದ್ವಿ, ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾ ಇದ್ವಿ. ಇನ್ನು ಮುಂದೆ ಈ ಒಂದು ದೇವಾಲಯ ಮತ್ತೊಂದು ಆಯಾಮವನ್ನು ಪಡ್ಕೊಳ್ತದೆ. ಅಂದರೆ ಇಡೀ ರಾಜ್ಯ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ಯುವ ಪೀಳಿಗೆಗೆ, ನಮ್ಮ ಮುಂದಿನ ಮಕ್ಕಳುಗಳಿಗೆ ನಮ್ಮ ಇತಿಹಾಸವನ್ನ ಯಥಾವತ್ತಾಗಿ ಯಾವ ರೀತಿ ತೋರಿಸಬಹುದು ಅನ್ನೋದನ್ನ ಕೂಡ ಇಲ್ಲಿನ ಧರ್ಮಗುರುಗಳಾದಂತಹ ಮಲ್ಲೇಶ್ ಗುರುಜಿರವರು ಸಾಬೀತು ಮಾಡಿದರೆ. ಈಗಾಗಲೇ ದಸರಾ ರಜಾ ಬರುತ್ತೆ, ಮತ್ತೆ ಬೇಸಿಗೆ ರಜಾ ಬರುತ್ತೆ. ಶಾಲಾ ಕಾಲೇಜಿನ ಮಕ್ಕಳುಗಳು, ವಿದ್ಯಾರ್ಥಿಗಳು ಇತಿಹಾಸವನ್ನ ಮರೆತಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಇಡೀ ಕುಟುಂಬ ಸಮೇತರಾಗಿ ಸ್ಥಳಕ್ಕೆ ಬಂದರೆ ಒಂದು ಕಡೆ ತಾಯಿಯ ದರ್ಶನ, ಮತ್ತೊಂದು ಕಡೆ ಪವಾಡ ಬಸಪ್ಪನ ಆಶೀರ್ವಾದ, ಅದರ ಜೊತೆಗೆ ಇಡೀ ಕುಟುಂಬ ಸಮೇತವಾಗಿ ರಾಜ್ಯದ ಇತಿಹಾಸವನ್ನ ಓದಿ ತಿಳ್ಕೊಳ್ತಕ್ಕಂಥ, ನೋಡಿ ಕಲಿತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ದಸರಾ ಸಂದರ್ಭದಲ್ಲಿ. ಜೊತೆಗೆ ಶಾಲಾ ಕಾಲೇಜಿಗೆ ರಜಾ ಇದ್ದಂಥ ಸಂದರ್ಭದಲ್ಲಿ ಖಾಸಗಿ ಶಾಲೆಗಳಿರ್ಬೋದು, ಸರ್ಕಾರಿ ಶಾಲೆಗಳಿರ್ಬೋದು, ನಿಮ್ಮ ವಿದ್ಯಾರ್ಥಿಗಳನ್ನ ಈ ಒಂದು ಸ್ಥಳಕ್ಕೆ ಕರ್ಕೊಂಡು ಬಂದ್ರೆ ರಾಜ್ಯ ಪ್ರವಾಸ ಮಾಡುವ ಬದಲು ಇಲ್ಲಿ ಒಂದು ಸುತ್ತನ್ನ ಹಾಕಿದ್ರೆ ಇಡೀ ರಾಜ್ಯದ ಇತಿಹಾಸವನ್ನ ಮಕ್ಕಳಿಗೆ ಪರಿಚಯ ಮಾಡಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇದ್ರೆ. ಗುರುಗಳೇ, ಇಷ್ಟು ಆಯ್ತು, ಹೆಚ್ಚು ಕಮ್ಮಿ ಒಂದು ಫ್ಯಾಮಿಲಿ ಮಕ್ಕಳು ಇಲ್ಲಿಗೆ ಎಂಟ್ರಿ ಆದಂಥ ಸಂದರ್ಭದಲ್ಲಿ ಒಂದು ಕಡೆ ಆಧ್ಯಾತ್ಮ, ಮತ್ತೊಂದು ಕಡೆ ಇತಿಹಾಸ, ದಾಸ ಪರಂಪರೆ, ಒಂದು ರೀತಿ ಹೇಳಲಿಕ್ಕೆ ಹೋದ್ರೆ ತುಂಬ ಲೆಂತಿ ಆಗ್ಬಿಡುತ್ತೆ. ಇಡೀ ನಮ್ಮ ಕರ್ನಾಟಕದ ಇತಿಹಾಸವನ್ನು ಕಣ್ಮುಂದೆ ಬರ್ತಕ್ಕಂಥ ಕೆಲಸವನ್ನ ಮಾಡಿದ್ದೀರಾ. ಎಷ್ಟು ತಾಸು ಬೇಕಾಗ್ಬೋದು ಒಂದು ಫ್ಯಾಮಿಲಿ ಒಳಗಡೆ ಎಂಟ್ರಿ ಕೊಟ್ರೆ ಅಂತ ಇದನ್ನೆಲ್ಲ ನೋಡ್ಬೇಕಂದ್ರೆ? ನಮ್ಮ ಲೆಕ್ಕಾಚಾರದಲ್ಲಿ 2 ಗಂಟೆ ಬೇಕಾಗ್ಬೋದು ಅಂತ ನಾವು ಐಡಿಯಾ ಮಾಡೀವಿ.
2 ಗಂಟೆ. ಯಾಕೆಂದರೆ ಎಲ್ಲ ಹಿಸ್ಟ್ರಿಗಳನ್ನ ಓದ್ಕೊಂಡು ಅವ್ರ ಹೊರಗಡೆ ಬರಬೇಕು ಅಂದರೆ ಏನೂ ಇಲ್ಲ, ನಾನು ನೋಡ್ಕೊಂಡು ಸುಮ್ಮನೆ ಮುಖ ನೋಡಬೇಕು, ಅದೇನೋ ಹಾಕಿದಂತೆ ಮಾಡಿದಾರೆ ಅಂತ ನೋಡ್ಕೊ ಬರ್ತೀನಿ ಅಂದರೆ ಅರ್ಧ ಗಂಟೆಯಲ್ಲಿ ಈಚೆಗೆ ಬರ್ಬೋದು. ಪೂರ್ತಿ ಪ್ರತಿಯೊಂದು ಜಾಗದ್ದು ಅದ್ರ ಮಹಿಮೆ, ಅದ್ರ ಹಿಸ್ಟ್ರಿ, ಹುಟ್ಟು, ಮತ್ತು ನಮ್ಮ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳು, ಯಾವ್ಯಾವ ಜಾಗದಲ್ಲಿ ಏನೇನು ಸೊಗಡಿತ್ತು, ಹಳ್ಳಿ ಸೊಗಡಲ್ಲಿ ಏನೇನಿತ್ತು ಅಂತೆಲ್ಲ ನೋಡ್ಕೋಬೇಕು ಅಂದರೆ ಕನಿಷ್ಠ ಪಕ್ಷ ಅಂದರೆ 2 ಗಂಟೆ ಬೇಕು ಅಂತ ನಾವು. ಇದಕ್ಕೇನಾದ್ರೂ ಎಂಟ್ರೆನ್ಸ್ ಫೀ ತರ ಇರುತ್ತಾ? ಇನ್ನೇನು ಮಾಡಿಲ್ಲ, ನೋಡೋಣ ಏನು ಮಾಡಬೇಕು ಅಂತ. ಯಾಕಂದ್ರೆ ತುಂಬಾ ದೊಡ್ಡದಿದೆ, ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಯಾಕಂದ್ರೆ ಯೂಸ್ ಕ್ರೌಡ್ ಏನಿರುತ್ತೆ ಅದು ಇಲ್ಲಿ ಒಳಗಡೆ ಎಂಟ್ರಿ ಆಯಿತು ಅಂದ್ರೆ ಇಲ್ಲೂ ಒಂದಷ್ಟು ಮ್ಯಾನ್ ಪವರ್ಗಳು ಬೇಕಾಗುತ್ತೆ. ಹೌದು, ನನಗೆ ಆಲ್ರೆಡಿ ಒಬ್ಬರನ್ನ ಪ್ರೈವೇಟ್ ಸೆಕ್ಯೂರಿಟಿಯರ್ನ ಮಾತಾಡ್ದು, ಅವ್ರು 1 ತಿಂಗಳಿಗೆ ಇಷ್ಟ ಆಗ್ತದೆ ಅಂತ ಸುಧಾ ಹೇಳೋರೆ. ಮತ್ತು ಇದಕ್ಕೆ ಆದಂಥ ಒಂದು ಸಪ್ರೇಟ್ ಜನರೇಟರ್ ವ್ಯವಸ್ಥೆ ಬೇಕು, AC ದೆಲ್ಲ ವ್ಯವಸ್ಥೆ ಮಾಡಿ, ಅದಕ್ಕೆಲ್ಲ ವ್ಯವಸ್ಥೆ ಬೇಕು, ಮತ್ತು ಮೇಂಟೆನೆನ್ಸ್ ವ್ಯವಸ್ಥೆ ಇದ್ದೇ ಇರ್ತದೆ, ಎಲ್ರಿಗೂ ಗೊತ್ತಿರೋವಂಥದ್ದು. ಅದನ್ನೆಲ್ಲ ನೋಡ್ಕೊಂಡು ನಾವು ಮುಂದಕ್ಕೆ ಒಂದು ನಿರ್ಧರಿಸಬೇಕು ಅಂತ ತೀರ್ಮಾನ ಮಾಡ್ಕೊತೀವಿ. ಏನು ಹೇಳ್ತಾರೆ ಈ ಮುಖಾಂತರ ಇಷ್ಟೊಂದೆಲ್ಲ ಮಾಡಿರ್ತಕ್ಕಂಥದ್ದು? ಆ್ಯಕ್ಚುಲಿ ನಾನೊಂದು ಪ್ರಶ್ನೆ ನಿಮ್ಮನ್ನು ಕೇಳಲೇಬೇಕಾಗ್ತದೆ, ನೀವು ಹೇಗೆ ತಗೋತಿರೋ ಗೊತ್ತಿಲ್ಲ. ಏನು ಓದಿದ್ದೀರಾ ಅಂತ ಇಷ್ಟೊಂದು ಐಡಿಯಾಲಜಿ, ಇಷ್ಟೊಂದು ಥಾಟ್ಸ್ಗಳು ಒಬ್ಬ ಮನುಷ್ಯನಿಗೆ ಅಷ್ಟು ಸುಲಭ ಅಲ್ಲ ಬರಲಿಕ್ಕೆ. ಕೇವಲ ಒಂದೊಂದು ವಿಭಾಗದಲ್ಲಿ ಒಬ್ಬರು ಮಾಸ್ಟರ್ ಆಗಿರ್ತಾರೆ, ಒಂದು PhD ಮಾಡಿರ್ತಾರೆ, ಸಕ್ಸಸ್ ಆಗಿರ್ತಾರೆ, ಸಾಧನೆ ಮಾಡಿರ್ತಾರೆ. ಬಟ್ ನೀವು ಆಧ್ಯಾತ್ಮಿಕ ಗುರುಗಳಾಗಿ ಒಂದು ಕಡೆಗೆ ಸಾಧನೆ ಮಾಡಿದಿರಾ, ಮತ್ತೊಂದು ಕಡೆ ಇಡೀ ರಾಜ್ಯದ ಇತಿಹಾಸವನ್ನು ಕಣ್ಮುಂದೆ ಇಡ್ತಕ್ಕಂಥ ಕೆಲಸ ಆಗಿದೆ. ನಿಮ್ಮ ಎಜುಕೇಷನ್ ಏನು, ಹೇಗೆ ಇದೆಲ್ಲ ಮಾಡಬೇಕು ಅಂತ? ನಾನು ಎಜುಕೇಷನ್ ಕೇಳಿದ್ರೆ SSLC ಫೇಲು. ಆದರೆ SSLC ಫೇಲಾಗಿ ದೇವಿ ಒಂದು ಮಹಿಮೆ, ಭಕ್ತಾದಿಗಳ ಒಂದು ಸಹಕಾರ ಏನೋ ನಡೆಸಬೇಕು, ನಡೆಸ್ತವೆ. ಯಾಕೆಂದರೆ ಹುಟ್ಟು ನಿಶ್ಚಿತ, ಸಾವು ಖಚಿತ ಅನ್ನೋದು 2 ನಾರು ನುಡಿವಾಗಿರುವಂಥ ಸಂದರ್ಭ. ಆದರೆ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಏನಾರು ಒಂದು ಸಾಧನೆ ಮಾಡಲೇಬೇಕು. ಆ ಸಾಧನೆ ಮಾಡಿದಾಗಲೇ ಅದು ನಡೆಯೋಕ್ಕೆ ಸಾಧ್ಯ ಆಗೋದು ಅನ್ನೋ ಒಂದು ಸಂದರ್ಭ ನನ್ನ ಒಂದು ಸಿದ್ಧಾಂತ. ಏಕೆಂದರೆ ವ್ಯಕ್ತಿ ಹಣ ಮಡಗಿದ್ರೆ ಏನು ಸಿಕ್ಕಲ್ಲ, ಹಣ ಮಡಗೋರು ಅನ್ನನೇ ತಿನ್ನಬೇಕು, ಚಿನ್ನ ಮಡಗೋರು ಅನ್ನನೇ ತಿನ್ನಬೇಕು. ಕೊನೆಯಲ್ಲಿ ಹೋಗ್ಬೇಕಾದ್ರೆ ಯಾರಿಗೂ ಏನು ಕೊಟ್ಟು ಕಳಿಸಲ್ಲ. ಇರೋ ಸಂದರ್ಭದಲ್ಲಿ ಎಲ್ರಿಗೂ ಹೇಳೋದಿಷ್ಟೇ, ನಿಮ್ಮ ಕೈಲಾದಷ್ಟು ಸಮಾಜಕ್ಕೆ ಒಂದು ಒಳ್ಳೇದು ಮಾಡಿ, ಸಮಾಜದಲ್ಲಿ ನಿಮ್ಮದು ಅಂತ ಒಂದು ಏನಾರ ಗುರ್ತಿಡಿ ಅನ್ನೋದು ನಂದು ನಿಮ್ಮೆಲ್ರಿಗೂ ಹೇಳುವಂಥದ್ದು. ಏನು ಹೇಳ್ತೀರಾ? ಸರ್ಕಾರಿ ಶಾಲೆ ಮಕ್ಕಳುಗಳಿರ್ಬೋದು, ಖಾಸಗಿ ಶಾಲಾ ಕಾಲೇಜಿನ ಮಕ್ಕಳುಗಳಿಗೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಯಾಕಂದರೆ ನಾವು ಬುಕ್ಸನ್ನು ಓದ್ತೀವಿ ಅಂದರೆ ಬೋರ್ ಆಗುತ್ತೆ, ಆದರೆ ಅದೇ ಒಂದು ಚಿತ್ರದ ಮುಖಾಂತರ ನೋಡಿದ್ರೆ ಮಕ್ಕಳಿಗೆ ತುಂಬ ಬೇಗ ನಾಲೆಡ್ಜು ಇಂಪ್ರೂವ್ ಆಗುತ್ತೆ, ಶಾಶ್ವತವಾಗಿ ಮೆಮೊರಿ ಉಳಿಯುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಇತ್ತೀಚೆಗೆ. ಸೊ ಅದೇ ಕಾನ್ಸೆಪ್ಟನ್ನು ನೀವು ಅಡಾಪ್ಟ್ ಮಾಡಿದ್ದೀರಾ. ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ, ಶಿಕ್ಷಣ ಇಲಾಖೆಗೆ ಅಥವಾ ಪ್ರವಾಸೋದ್ಯಮದವ್ರಿಗೆ ಏನು ಮನವಿ ಮಾಡ್ತೀರಾ? ಯಾವಾಗಲಿಂದ ಅವೈಲಬಿಲಿಟಿ, ಏನು ಟೈಮಿಂಗ್ಸಲ್ಲಿ ಬರ್ಬೋದು ಅಂತೇಳಿ? ನಾನು ಮತ್ತೊಳಗಡೆ ಶಿಕ್ಷಣ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ 2ರಲ್ಲಿ ನಂದೊಂದು ವಿನಂತಿ. ನೀವೇನು ಪ್ರವಾಸೋದ್ಯಮ ಮಾಡ್ತಿರೋ ಒಂದು ವಿಸಿಟಿಂಗ್ಗೆ ಶ್ರೀ ಕ್ಷೇತ್ರಕ್ಕೆ ಗೌಡಗೆರೆಗೆ ಹಾಕ್ಸಿ. ಶಿಕ್ಷಣ ಇಲಾಖೆಯವರು ಏನು ವರ್ಷದ ಕೊನೆಯ ಡಿಸೆಂಬರ್ ತಿಂಗಳಲ್ಲಿ, ನವಂಬರ್ ತಿಂಗಳಲ್ಲಿ ಮಕ್ಕಳುಗಳ ಪ್ರವಾಸಕ್ಕೆ ಕರ್ಕೊ ಹೋಗ್ತಿರೋ ಒಂದು ವಿಸಿಟಿಂಗ ಗೌಡಗೆರೆಗೆ ಹಾಕ್ಸಿ. ಯಾಕೆಂದರೆ ಕನಿಷ್ಠ ಪಕ್ಷ ಅಂದರೆ ಒಬ್ಬ ಮಗುಗೆ ನೀವೇನು ಪಾಠ ಮಾಡ್ತೀರೋ, 1 ವರ್ಷವೆಲ್ಲ ನೀವು ಪಾಠ ಮಾಡ್ತಿರೋ 10 ಮಾರ್ಕ್ಸ್ಗೆ ನಿಮಗೆ ಕನಿಷ್ಠ ಪಕ್ಷ 10 ಮಾರ್ಕ್ಸ್ಗೆ ನಿಮ್ಮ ಮಗುಗೆ, ನಿಮ್ಮ ಶಾಲೆಯ ಮಗುಗೆ ಇಲ್ಲಿ ನೀವು ತೋರಿಸ್ಬೋದು. ಓದ್ದೇನೆ 10 ಮಾರ್ಕ್ಸ್ ನೀವು ಕೊಡಿಸ್ಬೋದು. ಯಾಕಂದರೆ ಕನ್ನಡದ ಪತ್ತು ಅಂದರೆ ಒಬ್ಬರು ಕವಿ ಅವರು ಇದು ಬರೆಯಪ್ಪ, ಹಿಸ್ಟ್ರಿ ಬರೆಯಪ್ಪ ಅಂತಂದರೆ ಅವ್ರು ಯಾವಾಗ ಹುಟ್ಟಿದ್ರು, ಏನು ಕೃತಿಗೋಸ್ಕರ ಕೃತಿ ಸಿಕ್ತು ಅಂತಂದರೆ ಸಿಕ್ಕೇ ಸಿಗ್ತದೆ. ಮತ್ತು ನಮ್ಮ ಸಮಾಜದಲ್ಲಿ ರಾಜರುಗಳಿದ್ರು ತೋರಿಸಪ್ಪ ಅಂತಂದ್ರೆ ಅದರಲ್ಲೂ ತೋರಿಸ್ಬೋದು. ನಮ್ಮ ಮೈಸೂರಿಗೆ ಅಣೆಕಟ್ಟುಗಳು ತೋರಿಸ್ಬೋದು, ಎಲ್ಲನೂ ತೋರಿಸ್ಬೋದು. ಕಮ್ಮಿ ಅಂದರೆ 10 ಮಾರ್ಕ್ಸ್ಗೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಶಾಲೆಯ ಮಕ್ಕಳಿಗೆ 10 ಮಾರ್ಕ್ಸ್ ಜನರಲ್ ನಾಲೆಡ್ಜಲ್ಲಿ ನಿಮ್ಗೆ ಇಲ್ಲಿ ಸಿಗ್ತದೆ. ನೀವು ಬರೀ ಚಿತ್ರಣ ತೋರಿಸಿ ಅಂತಲ್ಲ, ಜನರಲ್ ನಾಲೆಡ್ಜಲ್ಲಿ ವರ್ಕ್ ಆಗಲಿ ಅಂತ. ಯಾಕೆಂದರೆ ಇದರ ಒಂದೇ ಉದ್ದೇಶ, ಧಾರ್ಮಿಕವಾಗಿ ಒಬ್ಬ ಮಗು, ತಂದೆ ತಾಯಿ ಮಕ್ಕಳು ಕುಟುಂಬ ಸಮೇತ, ಪರಿವಾರ ನೀವು ಸಮೇತ ಬಂದಾಗ ಜ್ಞಾನ ಏಕಾಗ್ರತೆ ಬರ್ತದೆ ಅನ್ನೋದು ಒಂದು ಉದ್ದೇಶ. ಧಾರ್ಮಿಕ ಕ್ಷೇತ್ರದಲ್ಲಿ ಒಂದೇ ಕಡೆ ಅವರ ಮನಸ್ಸು ಕ್ರೋಢೀಕರವಾಗಿರ್ತದೆ, ಶೇಖರಣೆಯಾಗಿರ್ತದೆ ಅಂಥದ್ದು. ಆ ಸಂದರ್ಭದಲ್ಲಿ ಮ್ಯೂಸಿಯಂ ಒಳಗಡೆ ಬಂದಾಗ ಆ ಮಗುಗೆ ನಾನು ಎಲ್ಲೋ ಗೌಡಗೆರೆಗೆ ಹೋಗಿದ್ದೆ, ಈ ಚಿತ್ರಣ ನೋಡಿದೆ, ಆ ಚಿತ್ರ ನೋಡಿದಾಗ ಅವ್ರು ಇದು ಕೆಳಗಡೆ ಈ ಥರ ಇದ್ದೆ, ನಾನು ಓದಿದೆ ಅನ್ನೋಂಥದ್ದು ಅವ್ರಿಗೆ ವರ್ಕ್ ಆಗಬೇಕು. ಮತ್ತು ಇಲ್ಲಿ ಏನಂದರೆ ಹೊರಗಡೆ ಇದ್ದು ಒಳಗಡೆ ಬಂದಾಗ, ನೀವು ಹೊರಗಡೆ ಎಲ್ಲಿವನಿ ಅಂತ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ. ಒಳಗಡೆ ಬಂದಾಗ ಏನೋ ಅಂತ ನಾನು ಯಾವುದೋ ಒಂದು ಲೋಕಕ್ಕೆ ಹೋಗಿವನಿ ಅಂತದೆ. ಮತ್ತು ಇಲ್ಲಿ ವಿಜ್ಞಾನನೂ ಇದೆ, ನಮ್ಮಲ್ಲಿ ಆ ವಿಜ್ಞಾನ ಸುಧಾ ನೀವು ನೋಡ್ಬೋದು. ಅಂದರೆ ಇಲ್ಲಿ ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ ಎಲ್ಲ ಒಂದೇ ಕಡೆ ಇದೆ, ಎಲ್ಲ ಒಂದೇ ಕಡೆ ಐತೆ. ಮತ್ತು ಧಾರ್ಮಿಕವಾಗೂ ಐತೆ, ಎಲ್ಲ ಇರೋದ್ರಿಂದ ಆಯ್ತದೆ. ಅದರಿಂದ ನಾನು ಹೇಳೋದು, ಶಿಕ್ಷಣ ಇಲಾಖೆಗೆ ಒಂದು ವಿನಂತಿ ನಾನು ಹೇಳೋದು, ಮಕ್ಕಳುಗಳಿಗೆ ಗೌಡಗೆರೆ ಅನ್ನೋದು ಒಂದು ಫಿಕ್ಸ್ ಮಾಡಿಸಿ. ಪ್ರವಾಸೋದ್ಯಮ ಇಲಾಖೆಯವರಿಗೆ ಯಾರೇ ಒಂದು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಬರ್ತಾರೆ ಅಂತಂದರೆ, ಟೂರಿಸಮ್ ಇದು ಮಾಡೋರು ಅಂದರೆ ಗೌಡಗೆರೆ ಅನ್ನೋದು ಒಂದು ಸೇರಿಸಿ. ಏಕೆಂದರೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಆ ಸೇರಿಸಿದಾಗ, ಯಾಕೆಂದರೆ ಪ್ರವಾಸೋದ್ಯಮ ಎಲ್ಲಿ ಇಂಪ್ರೂವ್ಮೆಂಟ್ ಆಗಿರ್ತದೋ ಅಲ್ಲಿ 4 ಜನಕ್ಕೆ ನಾವು ಕೆಲಸ ಕೊಡ್ಬೋದು. 4 ಬಡ ಕುಟುಂಬಗಳು ತಳ್ಳೋಗಾಡಿದಾರ ಒಂದೇನೋ ಒಂದು ತಿಂಡಿ ಮಾರ್ಕೊಂಡ್ರೆ ಜೀವನ ಸಾಕ್ತದೆ. ನಾವೆಲ್ಲೋ ಕೆಲಸ ಎಲ್ರಿಗೂ ಕೊಡ್ಸೋಕ್ಕಾಗಲ್ಲ. ಎಲ್ಲ ತಾವು MBBS ಮಾಡಿ MD ಮಾಡ್ಸೋಕ್ಕೂ ಆಗಲ್ಲ, MHD ಮಾಡಿಸಿದ್ರಿಗೆ, PhD ಮಾಡಿದ್ರಿಗೆ ನಾವೇನು ಕೆಲಸ ಕೊಡೋಕ್ಕಾಗ್ತಿಲ್ಲ. ಈ ಥರ ಪ್ರವಾಸೋದ್ಯಮ ಇಲಾಖೆ ಇಂಪ್ರೂವ್ಮೆಂಟ್ ಆದಂಗೆ ಆ ಎಲ್ಲೋ ಒಂದು 4 ಜನಕ್ಕೆ ಕುಲಕಸಬುಗಳಿಗೆ ಅವ್ರಿಗೇನೋ ಒಂದು ಜೀವನೋಪಾಧ್ಯಾಯ ಸಿಗ್ತದೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ.
ಅಂದ್ರೆ ಯಾವಾಗಿಂದ ಏನು ಟೈಮಿಂಗ್ಸ್ ಹೇಳಲಿಲ್ಲ, ಏನು ಟೈಮಿಂಗ್ಸ್? ನಮಗೆ ಇನ್ನು ಕನಿಷ್ಠ ಪಕ್ಷ ಅಂದರೆ 10 ದಿನದ ಒಳಗಡೆ ಪ್ರತಿಯೊಬ್ಬ ಪ್ರವಾಸಕ್ಕೆ ಬಂದವ್ರಿಗೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. 10 ದಿನ ಬೇಕಾಗಿರೋದು ನಮಗೆ. 10 ದಿನದಲ್ಲಿ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ನಾವು ವ್ಯವಸ್ಥೆ ಮಾಡ್ತೀವಿ. ಎಲ್ಲರೂ ಬರ್ಬೋದು. ಏನು ಟೈಮಿಂಗ್ಸು ಬೆಳಗ್ಗೆ 7-7:30 ಪ್ರಾರಂಭ ಮಾಡ್ತೀವಿ. ನೈಟು 8-8:30 ವ್ಯವಸ್ಥೆ ಮಾಡಿಕೊಡ್ತೀವಿ. ನೋಡ್ಲಿಕ್ಕೆ ಅವಕಾಶ ಇರ್ತದೆ. ಅದಕ್ಕೆಲ್ಲ ಮತ್ತೆ ಮೊಬೈಲ್ನ ಒಳಗಡೆ ಅಲೌಡ್ ಕೊಡಲ್ಲ. ಯಾವುದೇ ರೀತಿಯಾದಂಥ ಅಗ್ನಿ ಅವಘಡಗಾದಂಥ ವಸ್ತುಗಳ ಒಳಗಡೆ ಅಲೌಡ್ ಕೊಡಲ್ಲ. ಮತ್ತೆ ಸೆಕ್ಯೂರಿಟಿ ಪರ್ಪಸ್ ಮತ್ತೆ ಧೂಮಪಾನ ವಸ್ತುಗಳನ್ನು ಯಾವುದೇ ರೀತಿಯಾದಂಥ ಒಳಗಡೆ ಅಲೌಡ್ ಕೊಡಲ್ಲ. ನಿಮ್ಮೆಲ್ಲರೂ ಅಲ್ಲೇ ಹೊರಗಡೆನೇ ಚೆಕ್ ಮಾಡ್ತೀವಿ. ಪೆನ್ನು ಪೇಪರ್ಗೆ ನಾವು ಕೊಡ್ತೀವಿ, ವ್ಯವಸ್ಥೆ ಕೊಡ್ತೀವಿ. ಮತ್ತೆ ಇನ್ನೂ ಒಂದು ಮಾಡಬೇಕು ಅಂತಿರ್ತೀವಿ, ಅದೊಂದು ಸ್ವಲ್ಪ ನಿಧಾನ ಆಗ್ತದೆ. ಒಳಗಡೆ ಯಾವ್ಯಾವ ಜಾಗದಲ್ಲಿ ಅಂದ್ರೆ ಶಾಲಾ ಮಕ್ಳಿಗೆ ಮಾಡಬೇಕು ಅಂತ ನಂದೊಂದು ಅಭಿಪ್ರಾಯ. ಇನ್ನು ನಮ್ಮೂರ ಎಲ್ಲರ ಹತ್ರ ಚರ್ಚಿಸಬೇಕು. ಒಳಗಡೆ ಹೋಗ್ಬೇಕಾದ್ರೆ ಯಾವ್ಯಾವ ಜಾಗದಲ್ಲಿ ಏನೇನಿದೆ ಅನ್ಕೊಂಡು ಒಂದು ಬುಕ್ಲೆಟ್ ಮಾಡಿಸ್ಬೇಕು ಅನ್ಕೊಂತೀವಿ. ಮಕ್ಳುಗಳಿಗೆ, ಶಾಲಾ ಮಕ್ಳುಗಳಿಗೆ ಮತ್ತೆ ಕಾಲೇಜ್ ಮಕ್ಳುಗಳಿಗೆ ನಾನು ನೋಡ್ಬೇಕು ಎಲ್ಲಿ ಹೋಗ್ಬೇಕು ಏನ್ ಬೇಕು ಅಂತ. ಮತ್ತೆ ಒಳಗಡೆ ಏನೇ ಅಂತ ಮಾರ್ಕ್ ಹಾಕಬೇಕು. ಅವರು ಅಲ್ಲಿ ಏನೇನು ನೋಡ್ದೆ ಅನ್ನೋದು ಅವ್ರ ಮನೆಗೆ ತಗೋಗಿ ಇದ್ರ ಬಗ್ಗೆ ಒಂದು ಏನೋ ಒಂದು ಮಾಡುವಂದಾಗ ಅದು ಇಲ್ಲಿ ಓದ್ಕೊಂಡೆ ಈ ತರ ಇತ್ತು ಅದನ್ನ ನಾವೆಲ್ಲ ಪ್ರಿಂಟಿಂಗ್ ಮಾಡಿಸ್ಬೇಕು, ಒಂದು ಬುಕ್ ಪ್ರಿಂಟಿಂಗ್ ಮಾಡಿಸ್ಬೇಕು ಅನ್ಕೊಂಡಿವಿ. ಇದೆಲ್ಲ ಆದ್ಮೇಲೆ ಅದೊಂದು ಸ್ವಲ್ಪ ಮ್ಯೂಸಿಯಂ ಅಂತ ಕರಿಬೋದು, ಏನಂತ ಕರಿಬೋದು ಗುರುಗಳೇ? ಇದು ನಾವು ಇದಕ್ಕೊಂದು ಹೆಸರು ಇಟ್ಟಿವಿ. ಆ ಹೆಸರು ಹೇಳೋದು ಬೇಡ, ಮುಂದಿನ ದಿನ ನಿಮ್ಗೆ ಗೊತ್ತಾಗ್ಬೇಕು. ಯಾಕೆಂದ್ರೆ ಯದುವೀರ್ ಕರೆಸ್ಬೇಕು ಅನ್ಕೊಂಡು ಯದುವೀರವ್ರನ್ನ ಕರೆಸ್ಬೇಕು, ಮಹಾರಾಣಿಯವ್ರ ಪ್ರಮೋದ ದೇವ್ರ ಕರೆಸ್ಬೇಕು ಅನ್ಕೊಂಡಿವಿ. ಅವ್ರ ಕೈಲಿ ಬಂದಾಗ ಆ ಹೆಸರು ಈಗಲೇ ಇದು ಕೊಟ್ಬಿಟ್ರೆ ಗೌಪ್ಯಾಗಿಟ್ಟಿವಿ. ಆ ಹೆಸರು ಅಲ್ಲಿ ಬಂದಾಗ ಗೊತ್ತಾಗ್ಬೇಕು, ಈ ತರ ಹೆಸರು ಐತೆ ಅಂತ ಅಂದ್ಬಿಟ್ಟು. ಅದ್ರಿಂದ ಇದೊಂದು ಮ್ಯೂಸಿಯಂ ಅಂತ ಹೇಳ್ತೇವೆ. ಆ ಮ್ಯೂಸಿಯಂ ಆಗಿ ಇರ್ಲಿ, ಆ ಹೆಸರು ಗೌಪ್ಯಾಗಿರ್ಲಿ, ಗೌಪ್ಯಾಗಿ ಇದು ಮಾಡೋಣ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಲ್ಲೇಶ್ ಗುರುಗಳವರ ಮಾತು. ಏನು ಗೌಡಗೆರೆ ಚಾಮುಂಡೇಶ್ವರಿ ಈಗ ಗ್ಲೋಬಲ್ ಲೆವೆಲ್ ಅಲ್ಲಿ ಸುದ್ದಿ ಆಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಆಗ್ತಕ್ಕಂಥ ಆಧ್ಯಾತ್ಮಿಕ ಪವಾಡಗಳಿಗೆ ಲಕ್ಷಾಂತರ ಭಕ್ತರೇ ಸಾಕ್ಷಿ ಆಗಿದ್ದಾರೆ. ಇದರ ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಮ್ಮ ಕರ್ನಾಟಕದ ಘನ ಇತಿಹಾಸವನ್ನ ಪರಿಚಯ ಮಾಡಿಸ್ತಕ್ಕಂಥ ಮತ್ತೊಂದು ಅಪೂರ್ವವಾದ ಕೆಲಸಕ್ಕೆ ಕೈ ಹಾಕಿದರೆ ಅದು ಸಕ್ಸಸ್ ಆಗಿದೆ. ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಮಕ್ಕಳ ಜೊತೆ ಬಂದ್ರೆ ಒಂದ್ ಕಡೆ ತಾಯಿ ಆಶೀರ್ವಾದ, ಆಧ್ಯಾತ್ಮ, ಜೊತೆಗೆ ಮತ್ತೊಂದು ಇತಿಹಾಸ, ವಿಜ್ಞಾನ, ಜೊತೆಗೆ ವೆರಿ ಇಂಟ್ರೆಸ್ಟ್ ಅಂದ್ರೆ 24 ತಾಸು ಇಲ್ಲಿ ನಿಮ್ಮ ಕುಟುಂಬ ಅಥವಾ ಶಾಲಾ ಕಾಲೇಜಿನ ಮಕ್ಕಳು ವಿದ್ಯಾರ್ಥಿಗಳು ಯಾರೇ ಬಂದ್ರು ಕೂಡ ದಿನದ 24 ತಾಸು ದಾಸೋಹದ ವ್ಯವಸ್ಥೆ ಅಂದ್ರೆ ಊಟದ ವ್ಯವಸ್ಥೆ ಇರ್ತದೆ. ಒಂದು ಕುಟುಂಬ ಒಂದು ದಿನ ಇಲ್ಲಿ ಸಂತೋಷವಾಗಿ ಕಾಲ ಕಳೆಯಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅಷ್ಟು ವ್ಯವಸ್ಥೆಗಳನ್ನ ದೇವಾಲಯ ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಗೌಡ್ಗೆರೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.